ವಚನೋಪದೇಶವನಾಲಿಸಿದಾಗಳಹುದು ನರರಿಗೆ ಮುಕುತಿ. ತುರಿತ ಕರ್ಮವನೊಲ್ಲದಿರು ಪುಣ್ಯವನೇ ಮಾಡು, ಅರನಡಿವಿಡಿ ಶಾಂತರೊಡನಾಡು. ಕರುಣವಿರಲಿ ಜೀವರೊಳು ನೀತಿ ವಿಧನಾಗು, ಹೊರೆ ಪೊತ್ತಿದರನೆಂದು ಬೆಸಸುವ. ಶ್ರೀ ಗುರು ವಚನೋಪದೇಶ ದುರಿತ ಕರ್ಮವನಲ್ಲದಿರು ಪುಣ್ಯವನೇ ಮಾಡು, ಅರನಡಿವಿಡಿ ಶಾಂತರೊಡನಾಡು. ಕರುಣವಿರಲಿ ಜೀವರೊಳು ನೀತಿ ವಿಧನಾಗು, ಪೊರೆ ಪೊರ್ದಿದರೆನೆಂದು ಬೆಸಸುವ. ನಿಂದಿಸಿ ನುಡಿಯದಿರಾರನು ಮನಸ್ಸಿಗೆ ಬಂದಂತೆ ನಡೆಯದಿರು ಇಹದಲ್ಲಿ. ಕುಂದುವಡೆಯದಿರು ಕಾಮಾದಿಗಳನ್ನು ಜಯಿಸಂದು ಕಹಿಡಿದನು ಗ್ರಹಿಸುವ. ಅವಮಾಲೆಗಲಸು ಪುಸಿಯದಿರೆಡರು ಬಂದು, ಕವಿಯಲೆಂಜದಿರು ಸಂಪದದೊಳು. ತವೆ ಮೊದಲಳಿದಿರು ತತ್ವ ಸಂತತಿಯನು, ವಿವರಿಸಿ ನೋಡೆಂದು ತಿಳಿಪುವ. ಬಳಸದಿರದ್ವೈತವನು ಬಾಹ್ಯದಲ್ಲಿ, ನಿನ್ನೊಳಗೀಗೋ ಭಾವನೆಯೊಡಗೂಡು. ತಿಳಿದು ಸಮಯ ನಿಷ್ಠೆಗಲಿ ವೇದ ವಿಧ ಭಕ್ತಿ ಗಳನಗಲದಿರೆಂದು ಸುರುವ. ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನು ಕನಸೆಂದರೆ. ಮಾರಮರ್ಥನ ಶಂಭುಲಿಂಗವನೊಲಿಸಿ ಗಂಭೀರ ಸುಖದೊಳಿರೆಂದರುಪುವ. ಶ್ರೀ ಗುರು ವಚನೋಪದೇಶವನಾಲಿಸಿ ದಾಗಳಹುದು ನರರಿಗೆ ಮುಕುತಿ. ಶ್ರೀ ಗುರು ವಚನೋಪದೇಶವನಾಲಿಸಿ ದಾಗಳಹುದು ನರರಿಗೆ ಮುಕುತಿ. ಶರಣಾರ್ಥಿ. ಶರಣಾರ್ಥಿ. ನಮ್ಮ ಬಿದುರ್ಕುಂದಿ ಶರಣರ ಎಂತ ಸ್ವರ ಸುಸ್ವರದಿಂದ ಒಂದು ಶ್ರೀ ಗುರು ವಚನೋಪದೇಶವನ್ನ ಆಡಿದ ಶರಣರಿಗೆ ಎಲ್ಲರ ಪರವಾಗಿ ನಮ್ಮ ಪರವಾಗಿ ಕೂಡ ಅವರಿಗೆ ಧನ್ಯವಾದಗಳು ಮತ್ತು ಶರಣಾರ್ಥಿಗಳು. ಎಲ್ಲರಿಗೂ ಕೂಡ ಕೈವಲ್ಯ ಪದ್ಧತಿ ಮುಗಿದ್ರೊಳಗೆ ಎಲ್ಲರಿಗೂ ಕೂಡ ಶ್ರೀ ಗುರು ವಚನೋಪದೇಶವನ್ನು ಅನಾಕ್ ಬರಬೇಕು. ಇದ್ರೊಳಗ 5 ಸ್ಥಳಗಳು, 5 ಇದ್ರೊಳಗ ಎಂತ ಅದ್ಭುತ ಜ್ಞಾನವನ್ನ ಈ ಕೈವಲ್ಯ ಪದ್ಧತಿ ಒಳಗೆ ಬರುವಂತ ಎಲ್ಲಾ ಸೂತ್ರದ ಇದು ಪದ್ಯ ಅದ. ಅದಕ್ಕೆ ತಾವು ಎಲ್ಲರೂ ಕೂಡ ಶ್ರೀ ಗುರು ವಚನೋಪದೇಶವನ್ನ ಆಲಿಸಿದಾಗಳಹುದು ನರರಿಗೆ ಮುಕುತಿ ಅನ್ನುವಂಥದ್ದ ತಮ್ಮ ದಾಟಿ ಪ್ರಕಾರ ಅನ್ಬೇಕು ಅನ್ನುವಂಥದ್ದನ್ನ ತಮ್ಮೆಲ್ಲರಲ್ಲಿ ಪ್ರಾರ್ಥಿಸಿ ಈ ಸತ್ಸಂಗದೊಳಗ ಪ್ರವೇಶವಾಗೋಣ. ಆದ್ಮೇಲೆ ಎಲ್ಲರಿಗೂ ಇಷ್ಟೊತ್ತನ ಸ್ತೋತ್ರ ಮಾಡಿದ ಎಲ್ಲಾ ಶರಣರಿಗೂ ಕೂಡ ಶರಣಾರ್ಥಿಗಳು. ಓಂ ನಮಃ ಶಿವಾಯ. ಓಂ ಅಸತೋ ಮಾಂ ಸತ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂಗಮಯ. ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜಶಲಾಖ್ಯಯ ಚಕ್ಷುರುನ್ಮಿತೇನ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಸರಸ್ವತೇ ನಮೋಸ್ತುಭ್ಯಂ ವರದರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಓಂ ಗುರುವೇ ಸರ್ವಲೋಕಾನಾಂ ವಿಜಿಷೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಿಯೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಚಿದಂಬರ ಮಠಾಧೀಶಂ ಸಿದ್ಧಾರೂಢ
ನಿರಂತರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಲೋಕವನ್ನು ಉದ್ಧರಿಸಲು ಅವತರಿಸಿದ ಶಿವನ ಅವತಾರಿ ಜಗದ್ಗುರು ವೇದಾಂತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢಾಚಾರ್ಯ ಪಾದಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಬಸವಾದಿ ಶರಣರಿಗೂ ದಾಸ ಪರಂಪರೆಗೂ ಸದ್ಗುರುನಾಥನಲ್ಲಿಯೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಬೆಳಗಿನ ಜಾವದ ಆನ್ಲೈನ್ ಸತ್ಸಂಗದಲ್ಲಿ ಆಗಮಿಸಿದ ಎಲ್ಲಾ ಶರಣು ತಂದೆ ತಾಯಿಗಳ ಪಾದಗಳಿಗೆ ಕೂಡ ಹಣಿ ಹೆಚ್ಚಿ ನಮಸ್ಕರಿಸಿ ಈ ಸತ್ಸಂಗದೊಳಗ ಪ್ರವೇಶವಾಗೋಣ. ಆತ್ಮೀಯರೇ, ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು. ಈ ಒಂದು ಬೆಳಗಿನ ಜಾವದ ನಿಜಗುಣರಿಂದ ವಿರಚಿತವಾದ ಶ್ರೇಷ್ಠವಾದ ಕೈವಲ್ಯ ಪದ್ಧತಿ ಎಂಬ 5 ಸ್ಥಳಗಳನ್ನು ಒಳಗೊಂಡಂತ ಒಂದು ಕೈವಲ್ಯ ಪದ್ಧತಿ ಅಂದ್ರೆ ಕೈಲಾಸಕ್ಕೆ ಹೋಗುವ ದಾರಿ ಮಾರ್ಗ ಯಾವುದು ಅಂದ್ರ ಈ ಕೈವಲ್ಯ ಪದ್ಧತಿ. ಈ ಕೈವಲ್ಯ ಪದ್ಧತಿ ಎಂಬ ಗ್ರಂಥದೊಳಗ 5 ಮೆಟ್ಟಲುಗಳಿಂದ ಇಲ್ಲಿ ಶಿವನನ್ನ ಕರುಣೆಯನ್ನ ಪಡಿ, ಜೀವನನ್ನ ಹೇಯವನ್ನ ಕಾಣು, ಇಲ್ಲಿ ನೀತಿವಂತನಾಗು ಮತ್ತು ಯೋಗವನ್ನ ಕೂಡು, ಯೋಗದೊಳಗ ಜೀವ ಮತ್ತು ಬ್ರಹ್ಮರ ಐಕ್ಯತ್ವ ಅನ್ನುವನ್ನ ಯೋಗವನ್ನ ಮಾಡು, ಜ್ಞಾನದಿಂದ ಮುಕ್ತನಾಗು ಅನ್ನುವಂತ ಶ್ರೇಷ್ಠವಾದ ಈ 5 ಸ್ಥಳಗಳನ್ನೊಳಗೊಂಡಂತ ಈ ಕೈವಲ್ಯ ಪದ್ಧತಿ ಎಂಬ ಗ್ರಂಥವನ್ನ ನೀವು ಈಗಾಗಲೇ 8-9 ದಿವಸ ಚರ್ಚೆ ಮಾಡ್ಕೋತ ಬಂದೀವಿ. ಇಲ್ಲಿ ನಿನ್ನೆ ದಿವಸ ಶಿವರಾತ್ರಿ ಇರೋದ್ರಿಂದ ನಮ್ಗ ಈ ಶಿವಕಾರುಣ್ಯ ಎಂಬ ಸ್ಥಳ ಸಿಗುವುದರಿಂದ ನಾವು ಎಲ್ಲರೂ ಪುನೀತರು, ಧನ್ಯರು. ಬರೀ ಶಿವನಾಮಸ್ಮರಣೆಯನ್ನೇ ಮಾಡೋದು, ಕೇಳಿದ್ರೂ ಕೂಡ ಶಿವನಾಮಸ್ಮರಣೆಯನ್ನೇ ಕೇಳುದು, ಬಾಯಲ್ಲೇ ಬಂದ್ರು ಕೂಡ ಶಿವನಾಮವೇ ನುಡಿದು, ಮನಸ್ಸಿನೊಳಗೂ ಕೂಡ ಶಿವರಾತ್ರಿ ಇರೋದ್ರಿಂದ ಎಲ್ಲರೂ ನಾವು ಶಿವನನ್ನೇ ನೆನೆಸಿದೇವೆ, ನಮ್ಮ ಒಂದು ಒಳ್ಳೆಯ ಶಿವನ ಕರುಣೆಯನ್ನು ಪಡ್ಕೊಂಡೇವಿ ಅಂತೇಳಿ ನಾವು ಎಲ್ಲರೂ ಹೆಮ್ಮೆಯಿಂದ ಶಿವರಾತ್ರಿಯನ್ನು ಆಚರಿಸಿದೇವಿ ಅನ್ನುವಂಥದ್ದನ್ನೊಂದು ಹೆಮ್ಮೆಲಿಂದ ಹೇಳೋಣ. ಮತ್ತು ಶಿವನನ್ನ ಹೆಂಗ ಇವತ್ತ ನಿನ್ನೆ ಬಂದಿತ್ತು ಒಂದು ವಿಷಯ, ಕಾಯ ಬಿಡಿದ ಆತ್ಮ ಜೀವರಾಶಿಗೆ ಪರತರ ಮುಕ್ತಿಗೆ ಉಪಾಯವಿದೆ ಯಾವುದಂದ್ರ ಇದು ಶಿವ ಮಂತ್ರವನ್ನ, ಈ ಪರಮಾತ್ಮನ ನಾಮಸ್ಮರಣೆ ನಡೆಯುವುದೇ ಶ್ರೇಷ್ಠವಾದದ್ದು ಅನ್ನುವಂಥದ್ದನ್ನ ಅಲ್ಲಿ ಕೇಳ್ಕೊಂಡು ಬಂದೇವಿ. ಈ ಮಾತನ್ನು ಎಲ್ಲರೂ ಕೂಡ ಇವತ್ತ ಶಂಕರರು ಕೂಡ ಬಸವಣ್ಣರು ಕೂಡ ಪರಮಾತ್ಮನನ್ನ ಯಾರು ಸ್ಮರಿಸ್ತಾರ, ಯಾರು ಚಿಂತನೆ ಮಾಡ್ತಾರ ಅವರಿಗೆ ಮಾತ್ರ ಜ್ಞಾನ ಆಗ್ತದ, ಅವ್ರು ಮಾತ್ರ ಮೋಕ್ಷನು ಅಂತಾರ ಅನ್ನುವಂಥದ್ದನ್ನ ಶಂಕರರು ಕೂಡ ಅಲ್ಲಿ ಒಂದ್ ಕಡೆ ಹೇಳ್ಕೊತ ಬಂದಾರ. ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ ಅಂದ್ರ ಅಜ್ಞಾನಿ ಜೀವನೆ, ಎಷ್ಟು ಸಲ ನೀನು ಹುಟ್ಟಾ ಸಾಯ್ತಾ ಇರ್ತಿ, ನಿನಗ ಹೇಯ ನಾಚಿಕೆ ಆಗಂಗ್ಲನು, ಅದಕ್ಕ ನೀನೇನ್ ಮಾಡು, ಪರಮಾತ್ಮನನ್ನ ಭಜಿಸು ಅನ್ನುವಂಥದ್ದನ್ನ ಅವರು ಕೂಡ ಹೇಳಿ ಅವ್ರು ಏನ್ ಹೇಳ್ತಾರ ಅಂದ್ರ, ನಿನ್ನನ್ನ ಈ ಏನು ವ್ಯಾಕರಣ, ನಿನ್ನ ಯಾವುದು ರೊಕ್ಕ ರೂಪಾಯಿ, ನಿನ್ನನ್ನು ಯಾವುದೂ ನಿನ್ನನ್ನ ರಕ್ಷಣೆ ಮಾಡುದಿಲ್ಲ, ಯಾವುದೂ ನಿನ್ನನ್ನ ಭವದಾಂಧದಿಂದ ದಾಟಿಸುವುದಿಲ್ಲ. ನಿನ್ನ ಯಾವ್ದಾದ್ರೂ ನಿನ್ನನ್ನ ರಕ್ಷಣೆ ಮಾಡುವುದಿತ್ತಂದ್ರ ನಿನ್ಗ ಆ ಪರಮಾತ್ಮನ ನಾಮಸ್ಮರಣೆಯನ್ನ ಭಜಿಸುವುದು ಒಂದೇ ನಿನಗ ಶ್ರೇಷ್ಠವಾದ ನಾಮಸ್ಮರಣೆಯಿಂದ ನೀನು ಮುಕ್ತನಾಗಲು ಒಂದೇ ಉಪಾಯ ಅನ್ನುವಂಥದ್ದನ್ನ ಅವ್ರು ಹೇಳ್ಕೊತ ಬಂದಾರ. ಇಲ್ಲಿ ಅವರು ಎಲ್ಲರೂ ಕೂಡ ಭಗವಂತನನ್ನ ಭಜಿಸು, ನಿನ್ನ ಒಮ್ಮೆ ಅದೇ ಶಂಕರ್ ಹೇಳ್ಕೊತ ಬಂದಾರ, ಮುಪ್ಪಿನೊಳಗ ವ್ಯಾಕರಣ ಕಲಿದು ಶಾಸ್ತ್ರ ತಿಳಿಲಾರ್ದನ್ನ ಬಾಯ್ಪಾಠ ಮಾಡುದು, ಮತ್ತ ನಾನು ಎಷ್ಟು ಗಳಿಸಿದ, ಎಷ್ಟು ಗಳಿಕೆ ಮಾಡೀನಿ, ನಾ ಎಷ್ಟು ಸಂಪಾದನೆ ಮಾಡೀನಿ, ಮತ್ತು ಎಷ್ಟು ಜನ ನನ್ನಿಂದದಾರ, ಇವು ಎಲ್ಲವೂ ಕೂಡ ಯಾವುದು ನಿನ್ನನ್ನ ರಕ್ಷಣೆ ಮಾಡುದಿಲ್ಲ. ನಿನ್ನ ರಕ್ಷಣೆ ಮಾಡೋದು ಪರಮಾತ್ಮ ಒಬ್ಬನೇ ನಿನ್ನನ್ನ ರಕ್ಷಣೆ ಮಾಡ್ತಾನ. ಅದಕ್ಕ ಆ ಪರಮಾತ್ಮ ನಿನ್ನನ್ನು ಕಟ್ಟು ಕಳಿಸ್ಯಾನ, ಪರಮಾತ್ಮನನ್ನೇ ನಿನ್ನ ಒಳಗದಾನ, ನೀನೇ ಅವನನ್ನ ಭಜಿಸಿದಿ ಅಂದ್ರೆ ನೀನು ಮುಕ್ತನ ಆಗ್ತಿ ಅನ್ನುವಂತ ಎಲ್ಲಾ ಮಹಾತ್ಮರು ಸಂತರು ನಮಗ
ಒಂದು ಕೈಪಿಡಿಯನ್ನ ಹಾಕಿಕೊಟ್ಟಾರ. ನಮಗ ಕಾಯವಿಡಿದಾತ್ಮ ಜೀವರಾಶಿಗೆ ಪರತರ ಮುಕ್ತಿಗೆ ಉಪಾಯ ಇದು ನಿಜ ಶಿವ ಮಂತ್ರವಣ್ಣ ಅನ್ನುವಂಥದ್ದನ್ನ ಒಂದು ನಿಮಿಷ ಕೇಳಿದೇವಿ. ಮತ್ತು ಪರಮಾತ್ಮ ಹೆಂಗದಾನ ಅಂದ್ರ ಶರಣ ಜನರ ಸದು ಹೃದಯ ನಯನದೊಳು ಪರಿಶೋಭಿಸುತ್ತಿರುವುದು ನಿನ್ನ ಪಾದ. ನಿನ್ನ ಪಾದ ಅಂದ್ರೆ ನಿನ್ನ ಪಾದ ಅಂದ್ರೆ ಇಲ್ಲಿ ಏನ್ ಹೇಳ್ಕೊತ ಬಂದಾರ, ನಿನ್ನ ಹೃದಯದೊಳಗಿರುವಂತ ಭಗವಂತ ನಿನ್ನೊಳಗದಾನ, ಅವನನ್ನ ನಿನ್ನ ಹೃದಯದಿಂದ ಭಜಿಸು ಅನ್ನುವಂಥದ್ದನ್ನ. ಶರಣ ಅಂದ್ರೆ ಎಲ್ಲಾ ಜನರಲ್ಲಿ ಇಲ್ಲವ, ಎಲ್ಲರಲ್ಲಿ ಹೃದಯ ಇಲ್ಲ, ಎಲ್ಲರಲ್ಲಿ ಭಕ್ತಿ ಇಲ್ಲ. ಎಲ್ಲಿ ಭಕ್ತಿ ಅದ ಅಲ್ಲಿ ಹೃದಯ ಅದ, ಎಲ್ಲಿ ಹೃದಯ ಅದ ಅಲ್ಲಿ ಪರಮಾತ್ಮನ ವಾಸ ಅದ, ಅವನ ಪಾದ ಅದ ಅನ್ನುವಂಥದ್ದನ್ನ ಅನೇಕ ಪರಮಾತ್ಮ ಎಂತ ದಯಾಳು, ಎಂತ ಕರುಣಾಳು ಅನ್ನುವಂಥದ್ದನ್ನ, ಬೇಡಿದವರಿಗೆ ಬೇಡಿದ್ದನ್ನು ನೀವನು ಕೂಡಲ ಸಂಗಮ ದೇವ ಅನ್ನುವಂಥದ್ದನ್ನು ನಾವು ಕೇಳ್ಕೊಂಡ್ ಬಂದೇವಿ. ಕೂಡಲ ಸಂಗಮ ದೇವ ಪರಮಾತ್ಮ ಯಾರು ಏನು ಬೇಡ್ತಾರ ಅದನ್ನು ಕೊಟ್ಟಾರ ಅನ್ನುವಂಥದ್ದನ್ನ ನಾವು ಕತಿ ಕೇಳ್ಕೊಂಡ್ ಬಂದೇವಿ. ಮತ್ತ ಅದನ್ನ ತಗೊಂಡು ಯಾರು ದುರುಪಯೋಗ ಮಾಡ್ಕೊಂಡಾರ, ಅವ್ರು ಯಾರು ಮೋಕ್ಷವನ್ನು ಪಡೆಯದೆ ಮತ್ತಿಷ್ಟು ಅಹಂಕಾರಿಗಳಾಗ್ಯಾರ, ಅವರನ್ನ ಮತ್ತ ನೆಲಕ್ಕೆ ತುಳಿದದ್ದು ಕತಿನೂ ಕೇಳಿವಿ. ಅವ್ರಿಗೆ ಮತ್ತ ಪ್ರಾಯಶ್ಚಿತ್ತಪವನ್ನು ಮಾಡಿಕೊಂಡು ಮತ್ತ ಪರಮಾತ್ಮಗೆ ನಿಜವಾಗಿ ಶರಣಾಗತನಾದವ್ರಿಗೆ ಅವ್ರಿಗೆ ಮೋಕ್ಷವನ್ನು ಕೊಟ್ಟಾನ ಅನ್ನುವಂಥದ್ದನ್ನ ಅನೇಕ ಋಷಿಗಳ ಕಥೆಗಳನ್ನು ಹಿಂದಕ್ಕೆ ಕೇಳ್ಕೊಂಡ್ ಬಂದೇವಿ. ರಾವಣ, ಜರಾಸಂಧ, ಎಷ್ಟೇಟೋ ರಾಕ್ಷಸರು ಶುಕ್ರಾಚಾರ ಹಿಡ್ಕೊಂಡು ಎಷ್ಟೋ ಸಂತಾನದರಿಗೂ ಕೂಡ ರಾಕ್ಷಸ ವೃತ್ತಿಯನ್ನು ಪಡ್ಕೊಂಡ್ರು ಅಹಂಕಾರಿಗಳಾಗಿ. ಒಬ್ಬೊಬ್ಬ ದೇವತೆಗಳನ್ನ ಭಜಿಸಿ ಆ ವರವನ್ನ, ಸಾವಿಲ್ಲದ ವರವನ್ನು ಪಡೆದುಕೊಂಡು ಮತ್ತ ಅಹಂಕಾರಿಯಾಗಿ ಶರಣ ಜನರ ಒಂದು ಒಳ್ಳೆಯ ದೇವತೆಗಳಿಗೆ ಅವ್ರು ಮತ್ತೆ ಪೀಡಿಸಕತ್ತಿದ್ರು, ಕಾಡಾಕತ್ರು. ಅಂತವ್ರನ್ನು ಕೂಡ ಮತ್ತೆ ಪರಮಾತ್ಮ ಅವ್ರನ್ನ ಏನ್ ಮಾಡ್ದ, ಅವನು ಹೊತ್ತು ಮತ್ತೆ ಯಾರು ಸಂಹಾರ ಮಾಡುದಿಲ್ಲ. ನಮ್ ಇವತ್ತು ಊರಾಗ ಒಬ್ಬೊಬ್ರು ದುಷ್ಟರು ಇರ್ತಾರ, ಕೆಟ್ಟ ಮಂದಿ ಇರ್ತಾರ, ಅವ್ರಿಗೆ ಒಳ್ಳೆಯ ಮಂದಿಗೆ ಪೀಡೆ ಮಾಡ್ತಿರ್ತಾರ, 4, 5, 10% ಬಡ್ಡಿ ಕೊಡ್ತಿರ್ತಾರ. ಅವ್ರು ಏನೇನು ಮಾಡಿ ತಮ್ಮ ಅಹಂಕಾರದಿಂದ ಮೆರಿತಿರ್ತಾರ. ನಮ್ಮಂತ ಸಾಮಾನ್ಯ ವರ್ಗ ಏನೂ ಮಾಡುವುದಿಲ್ಲ. ಆದ್ರೆ ಅಹಂಕಾರದ ಇರುವುದನ್ನ ನೋಡಿ ಪರಮಾತ್ಮ ಅವರನ್ನ ಯಾವ ರೀತಿಯಲ್ಲಿಂದ ಮತ್ತ ಪಾತಾಳಕ್ಕನೆ ತುಳಿದಾನ ಅನ್ನುವಂಥದ್ದನ್ನ ನಮ್ಮಲ್ಲಿಯೂ ನಾವು ಕೇಳ್ಕೊಂಡು ಬಂದೇವಿ, ನೋಡ್ಕೊಂಡು ಬಂದೇವಿ. ಅಂತ ಪರಮಾತ್ಮ ದಯಾವುಳ್ಳನಾದ ಪರಮಾತ್ಮನನ್ನ ಭಜಿಸಿರಿ ಎನ್ನುವಂಥದ್ದನ್ನ ಒಂದು ಶಿವರಾತ್ರಿ ನಿಮಿತ್ತವಾಗಿ ಇಟ್ಟುಕೊಂಡು 2-3 ದಿವಸಗಟ್ಲೆ ಶಿವನಾಮ ಸ್ಮರಣೆಯನ್ನೇ ಮಾಡ್ಕೊಂಡು ಬಂದೇವಿ. ಶಿವನಾಮ ಸ್ಮರಣೆಯಿಂದ ಎಷ್ಟು ಮಹತ್ವ ಅದ, ಎಂತ ಶಕ್ತಿ ಅದ. ಹೆಂಗ ನೀ ತಿಳಿದರನ್ನು, ತಿಳಿಯದೇ ಅನ್ನು, ಜ್ಞಾನಿಯರನ್ನು, ಅಜ್ಞಾನಿಯನ್ನು ಯಾರಂದ್ರೂ ಕೂಡ ನಮ್ಮಲ್ಲಿರುವಂತ ಮಲದೋಷ ಪಾಪವನ್ನ ಕಳಿಲಾಕ ಅನೇಕ ಬೆಂಕಿ ದೃಷ್ಟಾಂತವನ್ನು ಕೊಟ್ಟಾರ. ಬೆಂಕಿ ಹೆಂಗರ ಮುಟ್ಟಿದ್ರು ಸುಡ್ತದ, ತಿಳಿದರ ಮುಟ್ಟು, ತಿಳಿಲಾರ್ದೆ ಮುಟ್ಟು, ಜ್ಞಾನಿ ಮುಟ್ಟು, ಕೂಸು ಮುಟ್ಟು, ಯಾರು ಮುಟ್ಟಿದ್ರು ಕೂಡ ಅದು ಸುಡು ಧರ್ಮ ಹೆಂಗದ. ಹಂಗಿ ಓಂ ನಮ ಶಿವ ಎಂಬ ಸಪ್ತ ಕೋಟಿಗಳಲ್ಲಿ ಶ್ರೇಷ್ಠವಾದ ಈ ಪರಮಾತ್ಮನ ಮಂತ್ರ ನಮ್ಮಲ್ಲಿರುವಂತ ಅಜ್ಞಾನ ಪಾಪವನ್ನು ಸುಡ್ತದ ಅನ್ನುವಂಥದ್ದನ್ನ ನಾವು ಇಷ್ಟೆಲ್ಲಾ ಕಥೆಗಳಿಂದ ಕೇಳ್ಕೊತ ಬಂದೇವೆ. ಇವತ್ತ ಮತ್ತೆ ಕೈವಲ್ಯ ಪದ್ಧತಿ ಒಳಗ ಈ ಒಂದು ಪದವನ್ನು ಬಿಟ್ಟು ಹೋಗಿದ್ದೇವೆ. ಯಾವ ಪದ ಅಂದ್ರೆ 2ನೇ ಪದ ಇದ್ರಾಗ ಬಂದದ. ಇಲ್ಲಿ ಯಾವ್ದು ಆ ಪದವನ್ನ ಮತ್ತಿವತ್ ನಾವೆಲ್ಲರೂ ಚರ್ಚೆ ಮಾಡ್ಕೊಂಡು ಹೋಗು. ಮತ್ತ ಆ ಪದ ಯಾವ್ದಪ್ಪ ಅಂದ್ರ 7 ದಿನದ ಉದಯದೊಳಗಾಣ ಮೂರ್ತಿಗಳ 7 ನಡೆತರಿ ಅರಿವು ಮರಿವ ಪೋಗದ ಭವನಿ ನೇಳು 20 ಅಡಿ ದುಪಚಾರವನ್ನು ಮಾಡಿ 7 ಎನಿಸಿದರೆ ಗಣೇಶನನ ಗಜೇಶನನ ಅನ್ನುವಂಥದ್ದನ್ನ ಈ ಪದವನ್ನ 7 ದಿನದ ಉದಯ ಕಾಲದೊಳು ಎದ್ದು ಪರಮಾತ್ಮನನ್ನ ನೆನೆಸು ಅನ್ನುವಂಥದ್ದನ್ನು ಬರ್ತದ. ಇಲ್ಲಿ ಏನು 7 ಅಂದ್ರ 2 ಅರ್ಥ ಕೊಡ್ತದ. ಮಲಗಿದವ್ರನ್ನ ಅಂದ್ರ ಅಲ್ಲಿ ಪರಮಾತ್ಮ ಯೋಗ ನಿದ್ರೆಯಲ್ಲಿದ್ದವನ 7 ಅಂದ್ರೆ ಎಬ್ಬಿಸಾಕನು ಕೂಡ ಈ ಎಲ್ಲರೂ ಕೂಡ ಪ್ರಾರ್ಥಿಸಿಕೊಂಡಾರ ಅಂತೇಳಿ ಒಂದು ಅರ್ಥನು ಕೊಡ್ತದ. ಇನ್ನೊಂದು ಅರ್ಥ ಏನ್ ಕೊಡ್ತಂದ್ರ ಇವು ಎಲ್ಲಾ 7 ಯಾವ್ಯಾವ 7ಪ್ಪ ಅಂದ್ರ ಪಾತಾಳ 7, ಕೈಲಾಸಗಳು 7, ಸಮುದ್ರಗಳು 7, ಎಲ್ಲವೂ 7 ಸುಖಿಚ್ಛ, ಇವು ಇಚ್ಛಾಗಳು ಕೂಡ 7 ಅನ್ನುವಂಥದ್ದನ್ನ ಎಲ್ಲವೂ 7 ಕಡೆ ನಮ್ಗೆ ಇಲ್ಲಿ ಇದು ಮಾಡಿಕೊಟ್ಟಾರ. ಇಲ್ಲಿ ಇನ್ನೊಂದು ನಮ್ಮ ಒಳಾರ್ಥ ಏನ್ ಹೇಳ್ತಾರ ಅಂದ್ರೆ ಈ ಪದ್ಯದೊಳಗೆ ಏನ್ ಹೇಳುವುದೈತಿ ಅಂದ್ರ ಇದು ಹೊರ ಅರ್ಥ ಅಂದ್ರ ಬಾಹ್ಯವಾಗಿ ಹೇಳುವುದೊಂದೈತಿ, ಇನ್ನೊಂದು ಒಳ ಅರ್ಥ ಒಂದ್ ಹೇಳ್ತಾರ.
ಏನ್ ಒಳ ಅರ್ಥ ಹೇಳ್ತಾರಂದ್ರ, ಹೇಳಪ್ಪ ಎಷ್ಟು ದಿವಸರೇ ನೀ ಹುಟ್ಟಿ ಸಾಯಿ ಬರ್ತಿ, ಇದನ್ನ ಒಮ್ಮೆ ಇದನ್ನ ಗಟ್ಟಿಯಾಗಿ ನಂಬು, ಪರಮಾತ್ಮನನ್ನ ಗಟ್ಟಿಯಾಗಿ ನಂಬು, ಜ್ಞಾನವನ್ನ ಮಾಡ್ಕೊಂಡು ಮುಕ್ತನಾಗು. ಅಂದ್ರೆ ಹೇಳು, ಅಜ್ಞಾನದಿಂದ ಎದ್ದು ಜ್ಞಾನವನ್ನ ಪಡ್ಕೊಂಡು ಮುಕ್ತನಾಗು. ಎಷ್ಟ್ ದಿನ ಈ ಇಂದ್ರಿಯಗಳಿಂದ ಭೋಗ ಮಾಡ್ತಿ, ಎಷ್ಟು ವಿಷಯಗಳಿಂದ ಮೋಹಿಸ್ತಿ, ಎಷ್ಟ್ ಸಲ ಹುಟ್ಟು ಸಾವಕ್ ಒಳಪಡ್ತೀಯಪ್ಪ, ಇನ್ನು ಸಾಕು, ಇನ್ನು ಹೇಳು ಅನ್ನುವಂಥದ್ದನ್ನು ಒಳಾರ್ಥವನ್ನ ಹೇಳ್ಕೊಂಡು ಬಂದಾರ. ಮತ್ತಿಲ್ಲಿ ಯೋಗ ನಿದ್ರೆಯಲ್ಲಿದ್ದಂತ ಪರಮಾತ್ಮನನ್ನ ಎಬ್ಬಿಸುಕ ಇಷ್ಟೆಲ್ಲಾ ಮಂದಿಗೂ ಕೂಡ ಅವನನ್ನ ದಿನ ಭಜಿಸ್ತಾರ. ಅವ ಪರಮಾತ್ಮನನ್ನ ಹಿಂಗ್ ಎಲ್ಲರೂ ಕಿಂಕರರು, ದೇವತೆಗಳು, ಈ ಋಷಿಗಳು, ನಮ್ಮಂತ ಎಲ್ಲಾ ಶರಣರು ಕೂಡ ಪರಮಾತ್ಮನನ್ನ ಭಜಿಸ್ತಾರ ಅನ್ನುವಂಥದ್ದನ್ನ ಇಲ್ಲಿ ಒಳಾರ್ಥ ಹೇಳ್ಕೊಂಡು ಬಂದಾರ. ಮತ್ತೆ ಇನ್ನ 7 ಅಂದ್ರೆ ಎಷ್ಟು 7ಗಳದಾವು, ಸಮುದ್ರಗಳು 7, ಈ ಎಲ್ಲವೂ ಕೂಡ ಹೆಸರುಗಳ ನಮ್ಗ ಅನುಭವಕ್ಕೆ ಇರ್ಲಿ. ಇಷ್ಟೆಲ್ಲಾ ಎಲ್ಲರೂ ಕೂಡ ಪರಮಾತ್ಮನನ್ನ ಭಜಿಸ್ತಾರ, ಅಂದ್ರ ಯೋಗ ನಿದ್ರೆಯಿಂದ ಎಬ್ಬಿಸ್ತಾರ ಅನ್ನುವಂಥದ್ದನ್ನ ಇಲ್ಲಿ ಒಳಾರ್ಥವನ್ನ ಇಟ್ಕೊಂಡು ಇಲ್ಲಿ ಹೇಳ್ಕೋತ ಬರ್ತಾರ. ಇಲ್ಲಿ 7 ಅಂದ್ರೆ 7 ದಿನದ ಉದಯದೋಳು, ಅಂದ್ರೆ 7 ದಿನಗಳು, ಸೋಮವಾರ ಮಂಗಳವಾರನು 7 ದಿನಗಳು ಬರ್ತಾವು. ಮತ್ತ ಆದಿತ್ಯ ಮೊದಲಾದ 7 ದಿನಗಳು, ಮತ್ತು ಸೂರ್ಯೋದಯ ಕಾಲದಿಂದ ಸೂರ್ಯ ಉಂಟಗಳೇ ದಿನಾನು ಆ ಪರಮಾತ್ಮನನ್ನ ಭಜಿಸು. ಬೆಳಗ್ಗೆ ಎದ್ದು ಬ್ರಹ್ಮಿ ಮುಹೂರ್ತದಾಗ ಪರಮಾತ್ಮನನ್ನ ನಮಿಸಿ ಸ್ಮರಣ ಮಾಡಿ, ನನ್ನಲ್ಲಿರುವಂತ ದೋಷಿಗಳನ್ನು ಕಳಿ ಪರಮಾತ್ಮ ಅಂತೇಳಿ ಯಾರು ಪ್ರಾರ್ಥನೆ ಮಾಡಿ ಹೇಳ್ತಾರ, ನಾನು ನಿನ್ನೆ ದಿವಸ ಯಾವ ತಪ್ಪು ಮಾಡಿದೆ, ಇವತ್ತು ನನ್ನಿಂದ ತಪ್ಪು ಆಗಲಾರಂಗ, ನನ್ನಿಂದ ಅನ್ಯರಂಗೆ ಪೀಡೆ ಆಗಲಾರಂಗ ಪರಮಾತ್ಮ ನನಗ ಬುದ್ಧಿ ಕೊಡು, ನನ್ನನ್ನು ರಕ್ಷಣೆ ಮಾಡು ಅಂತೇಳಿ ಯಾರು ಪರಮಾತ್ಮನನ್ನ ಭಜಿಸಿ ಹೇಳ್ತಾರ. ಮಲಗ ಮುಂದನು ಕೂಡ ಯಾರು ಪರಮಾತ್ಮ ನಾನಿವತ್ತ ಮಲಗ್ತೀನಿ ಅಂದ್ರ ಅಜ್ಞಾನದಿಂದ ಹೋಗ್ತೀನಿ, ನನಗೆ ಬೆಳಗ್ಗೆ ಮತ್ತೆ ಜ್ಞಾನವನ್ನ ಕೊಟ್ಟು ಎಬ್ಬಿಸು, ಅಜ್ಞಾನದಿಂದ ಹೊರಗೆ ಬರಂಗ ಮಾಡು, ನನಗ ಮತ್ತ ನನ್ನ ಬೆಳಗ್ಗೆ ಹುಟ್ಟಿಸು ಅನ್ನುವಂಥದ್ದನ್ನು ಕೂಡ ನಾವು ಪ್ರಾರ್ಥನೆ ಮಾಡಿ ಮಲಗಬೇಕು. ಇವತ್ತು ಎಷ್ಟೋ ಮಂದಿ ಮಕ್ಕೊಂಡವ್ರು ಎದ್ದಿಲ್ಲ ನೋಡ್ತೇವೆ. ನಮ್ಮನ್ನು ಕೂಡ ಎದ್ದು ಇಂತ ನಿನ್ನ ನಾಮಸ್ಮರಣೆ ನುಡಿಯುವಂಗ ನನಗ ಶಕ್ತಿ ಕೊಡು ಅಂತೇಳಿ ಆ ಪ್ರಾರ್ಥನೆ ಮಾಡಿ ಮಲ್ಕೊಂಡೇವಂದ್ರ ನಮ್ಗ ಅದೇ ಬೆಳಗ್ಗೆ ನಸುನ್ಯಾಗ ಎಚ್ಚರ ಆಗ್ತದ, ನಾಮಸ್ಮರಣೆ ಮಾಡಕ್ ನಮ್ಗೊಂದು ಅವಕಾಶ ಸಿಗ್ತದ. ಈ ಅಜ್ಞಾನವನ್ನ ಕಳೆದು ಈ ದೇಹಾದಿ ಬುದ್ಧಿಗಳನ್ನ ನಷ್ಟ ಮಾಡಿ ನನ್ನಲ್ಲಿರುವಂತ ಸ್ವರೂಪ, ನನ್ನಲ್ಲಿ ಹೃದಯದೊಳಗೆ ಇದ್ದಂತ ಯಾರು ಈಶ್ವರ ಪರಮಾತ್ಮನನ್ನ ಕಾಣಕನು ನಮಗ ಬರ್ತದ. ದಿನ ಭಜಿಸುವುದ್ರಿಂದ ಅವನ ದರ್ಶನನೂ ಆಗ್ತದ. ಪರಮಾತ್ಮ ಎಲ್ಲಿ ಇಲ್ಲ, ನನ್ನ ಹೃದಯದೊಳಗಿದ್ದಂತ ಪರಮಾತ್ಮನನ್ನ ಕಾಣಬೇಕಾದ್ರ ಇವೆಲ್ಲವೂ ಕೂಡ ಅಜ್ಞಾನದಿಂದ ಕಳೆದು ಅವನನ್ನ ಸ್ತುತಿ ಮಾಡಿದರೆ ನಮಗ ದರ್ಶನನೂ ಆಗ್ತದ ಅನ್ನುವಂಥದ್ದನ್ನ ಈ ಪದ್ಯದೊಳಗೆ ಹೇಳ್ಕೋತ ಹೋಗ್ತಾರ. ಇದರ ತಾತ್ಪರ್ಯವನ್ನ ಓದ್ಕೋತ ಹೋದ್ರೆ ಮತ್ತಿಷ್ಟು ನಮ್ ಎಲ್ಲರಿಗೂ ಅನುಭವಕ್ಕೆ ಬರ್ತದ. ಇಲ್ಲಿ ಏನ್ ಹೇಳ್ತಾರಂದ್ರ, ಸೂರ್ಯೋದಯ ಕಾಲದಲ್ಲಿ ಯಾರು ಪರಮಾತ್ಮನನ್ನ ಯಾರು ಗಾನ ಮೂರ್ತಿಗಳನ್ನ ಮಾಡ್ತಾರ ಅಂದ್ರ ಸ್ವರಗಳು 7 ಸಪ್ತ ಸ್ವರಗಳಿಂದ ಸ್ತೋತ್ರ ಮಾಡೋದು, ಪರಮಾತ್ಮನನ್ನ ಭಜಿಸುವುದು, ನಾಮಸ್ಮರಣೆ ಅನ್ನೋದ್ರಿಂದ ಇಲ್ಲಿ ನಮಗ ಒಂದು ಪರಮಾತ್ಮನ ತಿರುಳು ಗುರ್ತಾಕ್ಕದ ಅನ್ನುವಂಥದ್ದನ್ನ ಹೇಳ್ಕೊತ ಹೊಂಟಾರ. ಸಪ್ತ ಸ್ವರಗಳು ಅಭಿಮಾನಿ ದೇವತೆಗಳಾದ 7 ಮಂದಿ ನಡೆತಂದು ಸಾಗಿ ಬಂದ, ಅರಿವು ಮರಿವಿ ಹೋಗದ, ಜ್ಞಾನ ಅಜ್ಞಾನಗಳ ಪ್ರವೇಶವಾಗದ, ಅಭವ ಭಯರಹಿತನವಾದ 7 ಪರಮಾತ್ಮನೇ ಅಭಯ ಭವವನ್ನ ದಾಟಿಸುವನು. ಅಭಯ ಅಂದ್ರ ಈ ಕಷ್ಟದಿಂದ ಪಾರ ಮಾಡುವನು, ಅಭಯನೇ ಪರಮಾತ್ಮನೇ. 7 ಅಂದ್ರೆ 7 ಅಂದ್ರ ಯೋಗ ನಿದ್ರೆಯಿಂದ 7, ಮತ್ತು ನನ್ನ ಅಜ್ಞಾನದಿಂದ ಎದ್ದು ಜ್ಞಾನದ ಕಡೆ ಬಾ 7. ಎಷ್ಟು ದಿವಸ ಅಜ್ಞಾನ ದೇಹಾದಿ ಬುದ್ಧಿ ನಾನು ಅಂತೇಳಿ ಬಡದಾಡ್ತೇಪ, ಇದ್ರಲ್ಲಿದ್ದ ಹೊರಗನು ಬಾ ಅನ್ನುವಂಥದ್ದನ್ನ ಇಲ್ಲಿ ಒಳ ಅರ್ಥ ಮತ್ತು ಹೊರ ಅರ್ಥವನ್ನ ಎರಡನ್ನೂ ಹೇಳ್ಕೋತ ಹೊಂಟಾರ. ಇಲ್ಲಿ ಏನ್ ಹೇಳ್ತಾರ ಅಂದ್ರ 7 ದಿನದ ಉದಯದೊಳೇನು ಸ್ತೋತ್ರ ಮಾಡ್ಕೊತ ಬಂದಾರಲ್ಲ, ಇದ್ರ ಏನ್ ಹೇಳ್ತಾರಂದ್ರ, ಇಲ್ಲಿ ಪರಮಾತ್ಮನೇ ಯೋಗ ನಿದ್ರೆಯ ಮಲಗಿರುವ ಪರಮಾತ್ಮನನ್ನು ಆದಿತ್ಯಾದಿ 7 ದಿನಗಳಿಂದ ಸೂರ್ಯೋದಯದ ಕಾಲದಲ್ಲಿ ಸಪ್ತ ಸ್ವರಗಳ ಅಭಿಮಾನಿ ದೇವತೆಗಳು ಬಂದು ಸ್ತೋತ್ರ ರೂಪದಿಂದ ಕೊಂಡಾಡುತ್ತಾ ಎಬ್ಬಿಸಲಿಕ್ಕೆ ಯೋಗ್ಯವಾದ ಉಪಚಾರವನ್ನು ಮಾಡಿ ಯೋಗ ನಿದ್ರೆಯಿಂದ ಎಬ್ಬಿಸುವಂತರಾದರು ಅನ್ನುವಂಥದ್ದನ್ನ ಇಲ್ಲಿ ಯಾರ್ಯಾರು 7 ಮಂದಿ ಅನ್ನುವಂಥದ್ದನ್ನ ಈ ಮತ್ತೆ 2ನೇ ನುಡಿಯೊಳಗೆ ಹೇಳ್ಕೊತ ಹೋಗ್ತಾರ. ಇಲ್ಲಿ ಈ ಪದ್ಯವನ್ನ ಹೆಂಗ್ ವರ್ಣಿಸ್ತಾರ ನೋಡ್ರಿ. ಇಲ್ಲಿ ಏನ್ ವರ್ಣಿಸ್ತಾರ ಅಂದ್ರ,
ಏಳು ಪಾತಾಳ ಮೇಳೇಳು ಅಂದ್ರ ಏಳು ಪಾತಾಳಗಳದಾವಂತ. ಏಳು ಪಾತಾಳ ಯಾವಪ್ಪ ಇಲ್ಲಿ ಅವರೇ ಹೇಳ್ಕೊತ ಬಂದಾರೆ. ಏಳು ಪಾತಾಳ ಅಥಳ, ವಿತಳ, ಸುತಳ, ತಳಾತಳ, ರಸಾತಳ, ಮಹಾತಳ. ಮಹಾತಳವೆಂಬ ಇವು ಕೆಳಗಿನ ಏಳು ಲೋಕಗಳಂತ. ಇಂತ ಏಳು ಲೋಕದೊಳಗೆ ಎಲ್ಲಾ ಜನರು ಕೂಡ ನಿನ್ನನ್ನು ಭಜಿಸ್ತಾರ. ಏಳು ಲೋಕಗಳದಾವಂತ. ಇಲ್ಲಿ ಒಂದು ಭಕ್ತಿ ಮಾರ್ಗಕ್ಕ ಪುರಾಣಗಳ ಮುಖಾಂತರ ಹೇಳಬೇಕಾಗಿದೆ, ಹೇಳ್ತಾರ. ಇಲ್ಲಿ ಹೇಳ್ತಿರ್ತಾರೆ ಏಳು ಲೋಕಗಳಿಂದ ಜನನು ನಿನ್ನನ್ನು ಭಜಿಸ್ತಾರ ಅನ್ನುವಂಥದ್ದನ್ನ ಹೇಳಿ, ಮತ್ತೆ ಕೆಳಗಿನ ಏಳು ಲೋಕಗಳು ಮತ್ತು ಮ್ಯಾಲಿನ ಏಳು ಲೋಕ, ಭೂಲೋಕಗಳು ಏಳು ಅದಾವಂತ, ಮತ್ತೆ ಏಳು ಲೋಕಗಳು ಅದಾವಂತ. ಅವು ಏಳು ಲೋಕ ಯಾವಪ್ಪ ಇಲ್ಲಿ ಏನ್ ಹೇಳ್ತಾರ ಅವರು? ಈ ಲೋಕದ ಜನರು ಅಬ್ದಿ ಏಳು: ಉಪ್ಪಿನ ಸಮುದ್ರ, ಕಬ್ಬಿನ ರಸದ ಸಮುದ್ರ, ಹಾಲಿನ ಸಮುದ್ರ, ಮಸೂರ ಸಮುದ್ರ, ತುಪ್ಪದ ಸಮುದ್ರ, ಶುದ್ಧೋದಕ ಸಮುದ್ರ, ಶೆರೆಯ ಸಮುದ್ರ ಎಂಬ ಏಳು ಸಮುದ್ರಗಳಲ್ಲಿರುವ ಪ್ರಾಣಿಗಳು ನಿನ್ನನ್ನು ಭಜಿಸ್ತಾರ. ಏಳು ಶೈಲಿಂಗಗಳು, ಏಳು ಪರ್ವತಗಳು, ಇವು ಎಲ್ಲರೂ ಕೂಡ ಯಾಕ ಸಮುದ್ರದೊಳಗಿರುವಂತ ಏನು ಹೇಳ್ಕೊತ ಬಂದ್ರು. ಇವತ್ತ ಹಾಲು ಸಮುದ್ರ, ಎಲ್ಲ ಸಮುದ್ರ ಹೇಳ್ಕೊತ ಬಂದ್ರು. ಇವ್ರೆಲ್ಲರೂ ನಿನ್ನನ್ನು ಭಜಿಸ್ತಾರ ಅಂದ್ರ ಇವತ್ ನೋಡ್ರಿ ಎಷ್ಟು ಪರಮಾತ್ಮ ಕರುಣಾ ದಯಾ ಉಳ್ಳವನದಾನಂದ್ರ ಇವು ಎಲ್ಲವನ್ನು ಪರಮಾತ್ಮ ಸೃಷ್ಟಿ ಎಂದು ಅನಾದಿ ಕಾಲದಾಗ ತಯಾರು ಮಾಡ್ಯಾನ. ಇವತ್ತ ಸೂರ್ಯ ಚಂದ್ರ ಮುಂದೆ ಅದನ್ನು ಹೇಳ್ತಾರ. ಇವತ್ ಸಮುದ್ರಗಳು ಏಳು, ಇವು ಏಳು ಭೂಲೋಕಗಳು ಏಳು, ಎಲ್ಲವನ್ನು ಹೇಳ್ತಾರ. ಅವು ಎಲ್ಲದ್ರೊಳಗನು ಕೂಡ ಇವತ್ತೊಂದು ಹಾಲಿನ ಸಮುದ್ರ ಅಂದ್ರ ನೀರಿನ ಸಮುದ್ರ, ಹಾಲಿನ ಸಮುದ್ರ, ಕಬ್ಬಿನ ಸಿಹಿ ಸಮುದ್ರ, ತುಪ್ಪದ ಸಮುದ್ರ, ಎಲ್ಲಾ ಸಮುದ್ರ ಅದಾವಂತ. ಇವು ಎಲ್ಲವೂ ಕೂಡ ನಮಗ ಕಡಿಮೆ ಆಗ್ಲಾರಂಗ ಭಗವಂತ ಎಷ್ಟು ಸರಿಯಾಗಿ ಅನ್ನ ರಕ್ಷಣೆ ಮಾಡ್ಕೊಂಡು ಬಂದ ನೋಡ್ರಿ. ನಾವು ನೀರು ಎಷ್ಟು ಹಾಳು ಮಾಡ್ತೇವೆ, ಎಷ್ಟು ಕಡಿಮೆ ಮಾಡಿದ್ರು ನೀರ್ ಕಮ್ಮಾಗಿಲ್ಲ. ಇವತ್ತು ನಾವು ಹಾಲು ಕಮ್ಮಾಗಿಲ್ಲ. ಎಲ್ಲವನ್ನು ಯಾರು ರಕ್ಷಣೆ ಮಾಡ್ತಾರ ಅಂದ್ರ ಆ ಪರಮಾತ್ಮನೇ ಅವಕರನ್ನ ರಕ್ಷಣೆ ಮಾಡು. ನಮ್ಗೆ ಇಲ್ಲಿ ತನ ಕಡಿಮೆ ಬೀಳರಂಗ ಎಷ್ಟೋ ಯುಗಗಳು ಹೋಗ್ಯಾವು. ಅಲ್ಲಿ ತನ ನಾವು ಜೀವರಾಶಿಗಳು ಇದ್ದವ್ರೆ. ಅಲ್ಲಿ ತನ ನಾವು ಎಲ್ಲಾ ಏಳು ಸಮುದ್ರದ ನೀರುಗಳನ್ನ ಕುಡ್ದವ್ರೆ. ಅವು ಎಲ್ಲದಕ್ಕೂ ಕಡಿಮೆ ಆಲಾರಂಗ ರಕ್ಷಣೆ ಮಾಡವ್ರು ಯಾರು? ಆ ಪರಮಾತ್ಮನೇ ನಮ್ಮನ್ನ ಅವಕ್ಕೆಲ್ಲಕ್ಕೂ ರಕ್ಷಣೆ ಮಾಡ್ತಾನ ಅನ್ನುವಂಥದ್ದನ್ನ ಇಲ್ಲಿಂತ ಪರಮಾತ್ಮನನ್ನ ಏಳು ಅಂದ್ರೆ ಯೋಗ ನಿದ್ರೆಯಿಂದ ಎಬ್ಬಿಸು, ನನಗೆ ಜ್ಞಾನವನ್ನ ಕರುಣಿಸು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಮತ್ತಿಲ್ಲಿ ಇವತ್ತು ನಾವು ನೋಡ್ತೇವೆ, ಇವತ್ತು ಭೂಮಿಯ ಮುಂದೆ ಹೇಳ್ತಾರ ಭೂಮಿ, ಸೂರ್ಯ, ಚಂದ್ರ ಎಲ್ಲರಿಗೂ ಕೂಡ ಬೆಳಕನ್ನು ಕೊಟ್ಟವರಾರು. ಅವಕ್ಕ ಬೆಳಕ ಶಾಖ ಕಡಿಮೆ ಆಗಲಾರ್ದಂಗ ರಕ್ಷಣೆ ಮಾಡಿದವ್ರು ಯಾರು? ಅವು ಎಲ್ಲದಕ್ಕೂ ಕೂಡ ಪರಮಾತ್ಮನೇ, ಆ ಶಿವನೇ ಮಾಡ್ತಾನ. ಅಂತ ಶಿವ ದಯಾಮಯ ಕರುಣಾಮಯ ಎಲ್ಲಾ ಜೀವರಾಶಿಗಳನ್ನು ರಕ್ಷಣೆ ಮಾಡ್ತಾನ. ಅಂತ ಪರಮಾತ್ಮನನ್ನ ಭಜಿಸ್ರಿ, ನೆನೆಸ್ರಿ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ಉದ್ದೇಶದ. ಮತ್ತಿಂತ ಏಳು ಪರ್ವತಗಳು ಅನ್ನುವಂಥದ್ದನ್ನ ಇನ್ನು ಹೇಳ್ತಾಳ. ಏಳು ಶೈಲಂಗಳು, ಏಳು ಪರ್ವತಗಳು ಅಂದರ, ಹಿಮವತ, ನಿಷೇಧ, ವಿಂಧ್ಯ, ಮಾಲ್ಯವಂತ, ಪಾರಿಯಾತ್ರಕ, ಗಂಧಮಾದನ, ಹೇಮಕೂಟ ಎಂಬ ಏಳು ಪರ್ವತಗಳ ಜನರು ಕೂಡ, ಆ ಏಳು ದ್ವೀಪಗಳ ಜನರು ಕೂಡ ನಿನ್ನನ್ನು ಭಜಿಸ್ತಾರ ಪರಮಾತ್ಮನೇ ಅಂತ ಹೇಳ್ಕೊತ ಬಂದಾರ. ಏಳು ಏಳು ಮಂದಿ, ನೀನು ಏಳು. ಎರಡು ಅರ್ಥ ಇಲ್ಲಿ, ಎರಡು ತರ ಇಲ್ಲಿ ಹೇಳ್ತಾರ. ಜಂಬೂ ದೀಪ, ಪಕ್ಷ, ಕುಶ, ಕ್ರೌಚ, ಶಾಖ, ಶಾಲ್ಮಿನಿ, ಪುಷ್ಕವೆಂಬ ಏಳು ದ್ವೀಪಗಳಲ್ಲಿರ್ತಕ್ಕ ಜನರು ಅವರು ಕೂಡ ನಿನ್ನನ್ನ ಭಜಿಸ್ತಾರ. ಏಳು ಪರಮಾತ್ಮನೇ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಮುಂದ ಈ ಪ್ರಕೃತಿ ಒಳಗೆ ಏಳು, ಈ ಪ್ರಕೃತಿನ ಏಳು ಯಾವಪ್ಪ? ಅಪ್ರಕೃತಿ ಏಳು: ಮಾಯಾ, ಪ್ರಕೃತಿ, ಮಹಾತತ್ವ, ಅಹಂಕಾರ, ಪಂಚ ತನ್ಮಾತ್ರೆಗಳು, ಪಂಚ ಮಹಾಭೂತಗಳು, ಭೌತಿಕ ಪದಾರ್ಥಗಳೆಂಬ ಏಳು ಪ್ರಕೃತಿಗಳು. ಭೌತಿಕ ಅಂದ್ರೆ ಇವು ಎಲ್ಲವನ್ನು ಒಳಗೊಂಡಂತ ಪ್ರಕೃತಿ. ಭೌತಿಕ ಪದಾರ್ಥಗಳನ್ನು ಒದಗಿಸುವಂತ ಪರಮಾತ್ಮನೇ. ಎಲ್ಲಕ್ಕೂ ಕೂಡ ಮಾಯಾ, ಪ್ರಕೃತಿ, ಮಹಾತತ್ವ, ಅಹಂಕಾರ ಮತ್ತು ಪಂಚ ತನ್ಮಾತ್ರೆಗಳು, ಪಂಚ ಮಹಾಭೂತಗಳು, ಭೌತಿಕ ಪದಾರ್ಥಗಳೆಂಬ ಏಳು ಪ್ರಕೃತಿಗಳು, ಇವೆಲ್ಲರೂ ಕೂಡ ನಿನ್ನನ್ನ ಪರಮಾತ್ಮನನ್ನ ಭಜಿಸ್ತಾರ. ಅಂದ್ರೆ ಅವು ಕಡಿಮೆ ಆಲರಂಗ ರಕ್ಷಣೆ ಮಾಡ್ತಾರ ಅಂತಂದ್ರೆ ನೀ ಹೇಳು ಪರಮಾತ್ಮನೇ ಎನ್ನುವಂಥದ್ದು. ಎಲ್ಲಾ ಋಷಿಗಳು, ಶರಣರು ಎಲ್ಲರೂ ಕೂಡ ನಿನ್ನನ್ನ ಭಜಿಸ್ತಾರ ಅನ್ನುವಂಥದ್ದನ್ನ ಇಲ್ಲಿ ಪರಮಾತ್ಮನ ಗುಣಗಾನ ಮಾಡಕತ್ತಾರ. ಮುಂದ ಮಿಶ್ರ ದ್ವೀಪಗಳು: ಕಾಲ, ಕಲಾ, ನಿಯತಿ, ಅವಿದ್ಯಾ, ಪುರುಷ, ಪ್ರಕೃತಿ, ಗುಣಗಳೆಂಬ ಏಳು ಮಿಶ್ರ ದ್ವೀಪಗಳು.
ಸಭಾಂಗಳ ದೊಡನೆ ಅಂದ್ರ ಸಭಾದೊಳಗ ಒಂದು ಸಭೆ ನಡೀತಾವಲ್ಲ, ಆ ಸಭೆಯದೊಳಗನು ಕೂಡ ಸಪ್ತ ಅಂಗಗಳನ್ನ ಹೇಳ್ಕೊಟ್ಟು ಬಂದಾರ. ವಿದ್ವಾಂಸ, ಕವಿ, ಭಟ್ಟ, ಗಾಯಕ, ಪರಿಹಾಸಕ, ಐತಿಹಾಸಿಕ, ಪೌರಾಣಿಕರೊಡನೆ ಕೂಡಿಕೊಂಡು ಅಮರಗಣರು ಎಲ್ಲರೂ ಕೂಡ ನಿನ್ನನ್ನ ಭಜಿಸ್ತಾರ. ಏಳು ಪರಮಾತ್ಮನೇ, ಯೋಗ ನಿದ್ರೆಯಿಂದ ಏಳು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. 720 ಜನರು 770 ಜನರು ಮಾತೃಕೆ ಎಂಬ ತಾಯಂದಿರು ಕೂಡ ಹೇಳಿಸಿಕೊಳ್ಳುವಂತ 7 ಶಕ್ತಿಗಳು, ಅಂದ್ರೆ ಇಲ್ಲಿ ಶಕ್ತಿಗಳು ಅಂದ್ರೆ ತಾಯಿಗಳು, ಇಲ್ಲಿ ಎಲ್ಲಾ ದೇವತೆಗಳು ಕೂಡ ನಿನ್ನನ್ನು ಭಜಿಸ್ತಾರ ಅನ್ನುವಂಥದ್ದು ಹೇಳ್ಕೊತ ಬಂದಾರ. 7 ಶಕ್ತಿಗಳು ಯಾವಂದ್ರ ಬ್ರಹ್ಮಾಯಿಣಿ, ಮಹೇಶ್ವರಿ, ಕೌಮರಿ, ವೈಷ್ಣವಿ, ವರಾಹಿ, ಇಂದ್ರಾಣಿ, ಚಾಮುಂಡಿ ಎಂಬ 7 ಶಕ್ತಿಗಳು ಕೂಡ ನಿನ್ನನ್ನು ಭಜಿಸ್ತಾರ ಅನ್ನುವಂಥದ್ದನ್ನ ಅವರು ಕೂಡ ನೀನು ಏಳು ಯೋಗ ನಿದ್ರೆಯಿಂದ ಎದ್ದು ನಮ್ಮನ್ನ ಅಜ್ಞಾನದಿಂದ ನನ್ನನ್ನ ರಕ್ಷಣೆ ಮಾಡಿ ಜ್ಞಾನದ ಕಡೆ, ಅಜ್ಞಾನ ಅಂದ್ರೆ ಕತ್ತಲಿನಿಂದ ಬೆಳಕಿನಡೆಗೆ ನನ್ನನ್ನು ಕರೆಕೊಂಡು ಹೋಗುವ ಪರಮಾತ್ಮ ಅನ್ನುವಂಥದ್ದನ್ನ ಇವರು ಕೂಡ ಭಜಿಸ್ತಾರ ಅನ್ನುವಂಥದ್ದನ್ನ ಇಲ್ಲಿ ನಾವು ಗ್ರಹಿಸೋಣ. ಮತ್ತು ಕೈವಲ್ಯ ಸೋಪಾನಗಳುಳ್ಳ ಮೋಕ್ಷದ ಮೆಟ್ಟಲುಗಳೆಂದು ಹೇಳಿಕೊಳ್ಳುವಂತ ಮೋಕ್ಷಕ್ಕ ಮೆಟ್ಟಲುಗಳು ಯಾವಪ್ಪ ಅಂದ್ರ ಇಲ್ಲಿ ಸಪ್ತ ಭೂಮಿಕೆಗಳನ್ನ ನಾವು ಹೇಳ್ಕೊಂಡು ಬಂದೇವೆ, ಎಲ್ಲರಿಗೂ ಗುರ್ತದ. ಇವರು ಕೂಡ ಕೈವಲ್ಯವನ್ನು ಹೊಂದಬೇಕು ಅಂತೇಳಿ ಎಲ್ಲಾ ಶರಣರು ಅವರು ಕೂಡ ನಿನ್ನನ್ನು ಭಜಿಸ್ತಾರ ಪರಮಾತ್ಮ ಅನ್ನುವಂಥದ್ದು ಹೇಳ್ಕೊಂಡ್ ಬಂದಾರ. ಹೆಂಗ್ ಭಜಿಸ್ತಾರ ಅವರು? ಅವು ಏಳು ಯಾವಪ್ಪ ಅಂದ್ರ ಸುಖಿಚ್ಛ, ಸುವಿಚಾರಣೆ, ತನುಮಾನಸ, ಸತ್ವಾಪತ್ತಿ, ಅಸಂಶಕ್ತಿ, ತೂರ್ಯ ಗಾಮಿನಿ ಎಂಬ 7 ಜ್ಞಾನದ ಭೂಮಿಕೆಗಳಿಂದ ಕೂಡಿದ ಶರಣರು ಕೂಡ ನಿನ್ನನ್ನು ಭಜಿಸ್ತಾರ ಪರಮಾತ್ಮ. ಏಳು ಇಚ್ಛೆಗಳಿಂದ ಸುಖಿಚ್ಛ, ಸುವಿಚಾರಣೆ ಎಂಬ 7 ಸ್ವರದಿಂದ ನಿನ್ನನ್ನು ಭಜಿಸ್ತಾರ ಅನ್ನುವಂಥದ್ದನ್ನು ಹೇಳ್ಕೊತ ಬಂದಾರ. 7 ಭೂಮಿಕೆಗಳಿಂದ ಕೂಡಿದ ಶರಣರು, ಶಿವಸ್ವರೂಪವಾದ ಜ್ಞಾನ ಸಂಪನ್ನರು, ಇವರು ಕೂಡ ನಿನ್ನನ್ನು ಭಜಿಸ್ತಾರ ಅನ್ನುವಂಥದ್ದು ಹೇಳ್ಕೊತ ಬಂದಾರ. ಮತ್ತೆ 7-8 ದೇಶದ ಜನರು, ಒಂದೇ ದೇಶ ಅಲ್ಲ, ಇಂತ 7-8 ದೇಶದ ಜನರು ಕೂಡ, ಅವು 8 ದೇಶಗಳು ಯಾವಪ್ಪ ಅಂದ್ರೆ ಇಲ್ಲಿ ಅಂಗ, ವಂಗ, ಕಳಿಂಗ, ಕಾಶ್ಮೀರ ಮತ್ತು 56 ದೇಶದ ಜನರು ಕೂಡ ಇದು ತಾನೇ 7 ತಂದೆ, 7 ಪರಮಾತ್ಮನೇ, 7 ಶಿವನೇ ಅಂತೇಳಿ ಅವರು ಕೂಡ ನಿನ್ನನ್ನ ಭಜಿಸ್ತಾರ. ಎಚ್ಚರವಾಗಿ ಬಂದಿರುತ್ತಾರೆ. ಶಿವ ಕಲ್ಯಾಣ ಸ್ವರೂಪನಾದ 7 ಶಿವನೇ, ಪರಮಾತ್ಮನೇ 7 ಅನ್ನುವಂಥದ್ದನ್ನ ಇಲ್ಲಿ ಒಂದು ನುಡಿ ಒಳಗೆ ಹೇಳ್ಕೋತ ಬಂದಾರ, ಒಂದೇ ನುಡಿ ಒಳಗ. ಆ ನಂತರ ಇನ್ನೊಂದು ಇಲ್ಲಿ 2 ಮತ್ತು 3 ನುಡಿ ಒಳಗೆ ಏನ್ ಹೇಳ್ತಾರ ಅನ್ನುವಂಥದ್ದನ್ನ ಇಲ್ಲೊಂದ್ ಸ್ವಲ್ಪ ಕೇಳ್ಕೊಂಡು ಹೋಗೋಣ. ಇಲ್ಲಿ ಇದೇ ಇಷ್ಟೇ ತಾತ್ಪರ್ಯ. ಅದ್ರ ಎಲ್ಲಾ 7 ಜನರು ಕೂಡ ಪರಮಾತ್ಮನನ್ನ ಯೋಗ ನಿದ್ರೆಯಿಂದ ಎಬ್ಬಿಸ್ತಾರ. ಇವ್ರು ಎಲ್ಲರೂ ಶರಣರು, ಸಂತರು ಕೂಡ ಸುಖಿಚ್ಛ, ಸುವಿಚಾರಣೆ ಅನ್ನುವ ಇಚ್ಛಾಗಳಿಂದ ನಿನ್ನನ್ನು ಭಜಿಸ್ತಾರ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಇದಕ್ಕೆ ನೀನು ನಮ್ಮನ್ನು ಕೂಡ ಈ ಅಜ್ಞಾನದಿಂದ ಕಳೆದು, ಪಾಪವನ್ನ ಕಳೆದು ಮೋಕ್ಷವನ್ನ ನಮಗೂ ಕರುಣಿಸು ಅನ್ನುವಂತ ಇವೆಲ್ಲಾ ಭೂಮಿಕೆ ಜನರು ಕೂಡ ನಿನ್ನನ್ನು ಭಜಿಸ್ತಾರ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ಕೋತ ಬಂದಾರ. ಮುಂದಿನ ಏನ್ ಹೇಳ್ತಾರ ಅಂದ್ರ 7 ರಸಳೆಗಳು ಅಂದ್ರ ಇಲ್ಲಿ 7 ರಸನೆಗಳನ್ನ ತಿಳ್ಕೊತ ಬಂದಾರ. ಇಲ್ಲಿ 2ನೇ ನುಡಿ ಒಳಗ 7 ರಸನೆಗಳಂದ್ರ ನಾಲಿಗೊಳಗಿರುವಂತ ಷಡ್ರೂಪಿಗಳು 7 ಅಂತ ನಾವಿಲ್ಲಿ ಕೇಳ್ಕೊಂಡ್ ಬಂದೇವೆ. ಉಪ್ಪ, ಖಾರ, ಹುಳಿ, ಒಗರ, ಕಹಿ ಇವೆಲ್ಲಾ ರಸಗಳ ಉಂಡವರು ಕೂಡ ನಿನ್ನನ್ನ ಏನ್ ಮಾಡ್ತಾರ? ಭಜಿಸ್ತಾರ. 7 ನಾಲಿಗೆ ಅಂದರೆ ಕಾಲಿ, ಕರಾಲಿ ಮೊದಲಾದ 7 ನಾಲಿಗೆಯಿಂದ ಯುಕ್ತವಾದ ಅಗ್ನಿಯು, 7 ವಾಜಿ, 7 ಕುದುರೆಗಳು ರಥವುಳ್ಳ ಸೂರ್ಯನೂ ಕೂಡ ನಿನ್ನನ್ನ ಭಜಿಸ್ತಾನ. ಅಂದ್ರೆ ಸೂರ್ಯಗೂ ಕೂಡ ಸರಿಯಾದ ಶಾಖೆ ಕೊಡಬೇಕು, ಋತುಮಾನಗಳಿಂದ ತಂಪು ಮಾಡಬೇಕು ಅವನ್ನ, ಮತ್ತು ಶಾಖದಿಂದ ಉಷ್ಣ ಮಾಡುವಂತ ಎಲ್ಲಾ ಶಕ್ತಿಯನ್ನು ಕೂಡ ಅವನು ಅದೇ ಪರಮಾತ್ಮ. ಅವನು 7 ಕುದುರೆಗಳುಳ್ಳಂತ ಸೂರ್ಯ ದೇವನು ಕೂಡ ನಿನ್ನನ್ನು ಭಜಿಸ್ತಾನ ಅನ್ನುವಂಥದ್ದನ್ನು ಹೇಳ್ಕೊತ ಬಂದಾರ. ಮಿನುಗುವಂತ 27 ತಾರಾಮಣಗಳೆನಿಸಿರುವ ಅಶ್ವಿನಿ, ಭರಣಿ ಮೊದಲಾದ 27 ನಕ್ಷತ್ರಗಳಿಗೆ ಒಡೆಯನಾದ ಚಂದ್ರನು ಕೂಡ ನಿನ್ನನ್ನು ಭಜಿಸ್ತಾನ ಅನ್ನುವಂಥದ್ದನ್ನ ಇಲ್ಲಿ ತ್ರಿಲೋಚನೆ ಅಂದ್ರ ಅಗ್ನಿ, ಸೂರ್ಯ, ಚಂದ್ರ 3 ನೇತ್ರವುಳ್ಳಂತ
ಎಲ್ಲಾ ಜನರು ನಿನ್ನನ್ನ ದೇವತೆಗಳು ಕೂಡ ಭಜಿಸ್ತಾರ ಅನ್ನುವಂಥದ್ದನ್ನ ಸೂರ್ಯ, ಚಂದ್ರ, ಆದಿತ್ಯ, ಎಷ್ಟೋ ನಕ್ಷತ್ರ, 27 ನಕ್ಷತ್ರ ಒಳಗೊಂಡಂತ ಎಲ್ಲರೂ ಕೂಡ ಭಗವಂತನನ್ನ ಭಜಿಸ್ತಾರ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೋತ ಹೊಂಟಾರ. ಇಲ್ಲಿ ಸ್ವಲ್ಪ ಇಂಗ್ಲಿಷ್ ಅವ್ರ ಶಾಂಡ್ರ ಪತ್ತಾರ್ ಶಾಂಡ್ರ ಸ್ವಲ್ಪ ಮ್ಯೂಟ್ ಮಾಡಿದ್ರೆ ಬಾಳ ಚಲೋ ಅಕ್ಕ ನೋಡ್ರಿ. ನೀವ್ ಮಾತಾಡಿದ್ ಕೇಳಾಕತ್ತದ. ಇಂಗ್ಲಿಷ್ ಅವ್ರ ಮಲ್ಲಪ್ಪಣ್ಣ ಪತ್ತಾರ್ ಶಾಂಡ್ರ ಓಂ ನಮ ಶಿವಾರಿ. ಆ ನಂತರ 7 ಅವಸ್ಥೆಗಳು ಯಾವುವು ನಮ್ಗೆ ಇವೆಲ್ಲ ಗುರ್ತಿರ್ಬೇಕು. 7 ಅಲ್ಲಿ ಸುಖಿಚ್ಛಾಗಳನ್ನ ಹೇಳಿದ್ರು. ಇಚ್ಛಾಗಳು ನಮ್ಗೆ 7 ಇರ್ತಾವ. ಮೆಟ್ಟಲುಗಳ ಮುಖಾಂತರ ಸುಖಿಚ್ಛ ಸುವಿಚಾರಣೆದಿಂದ ಜ್ಞಾನವನ್ನು ಹೊಂದಾಕ್ ಬರ್ತದ. ಅವರು 7 ಜನನು ನಿನ್ನನ್ನು ಭಜಿಸ್ತಾರ ಅಂತ ಹೇಳಿದ್ರು. ಇಲ್ಲಿ 7 ಅವಸ್ಥೆಗಳನ್ನ ಹೇಳ್ಕೊತ ಹೊಂಟಾರ. ಅವು 7 ಅವಸ್ಥೆಗಳು ಯಾವಪ್ಪ ಅಂದ್ರ ಅಜ್ಞಾನ, ಆವರಣ, ವಿಕ್ಷೇಪ, ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ, ದುಃಖ ನಿವೃತ್ತಿ ಮತ್ತು ನಿರಂಕಷ ತೃಪ್ತಿ ಎಂಬ ಸಪ್ತ ಅವಸ್ಥೆಗಳು. ಅವರು 7 ಅವಸ್ಥೆಗಳು ಮತ್ತು 7 ಧಾತುಗಳು. 7 ಧಾತುಗಳು ಯಾವಂದ್ರ ರಕ್ತ, ಮಾಂಸ, ಮೇಧಸ್ಸು, ಸ್ನಾಯ, ಅಸ್ಥಿ, ಮಜ್ಜ, ಶುಕ್ಲಗಳೆಂಬ 7 ಧಾತುಗಳು. ವ್ಯಸನಗಳು 7: ತನು, ಮನ, ಧನ, ವಿಶ್ವ, ಉತ್ಸಾಹ, ಸೇವಕ, ರಾಜ್ಯಗಳೆಂಬ ವ್ಯಸನಗಳು. 7 ವ್ಯಸನಗಳು. ಎಲ್ಲದಕ್ಕೂ 7 ಹೇಳ ನೋಡಿ. 7 ಎರಡು ಅರ್ಥ. 7 ವ್ಯಸನಗಳು, 7 ಪರಮಾತ್ಮನೇ ಯೋಗ ನಿದ್ರೆಯಿಂದ 7 ಅನ್ನುವಂಥದ್ದನ್ನ ಇಲ್ಲಿ 2 ಒಳಾರ್ಥಗಳನ್ನ ಇಲ್ಲಿ ಹೇಳ್ಕೋತ ಹೊಂಟಾರ. ಅಂದ್ರ ಸಪ್ತ ಧಾತುಗಳು ಹೇಳಿದ್ರು, 7 ವ್ಯಸನಗಳು ಹೇಳಿದ್ರು, 7 ಆವರಣಗಳನ್ನ ಹೇಳ್ತಾರೆ. 7 ಆವರಣಗಳು ಎಲ್ಲವನ್ನು ನಾವು ಇಲ್ಲಿ ಕೇಳ್ಕೊಂಡು ಬಂದೇವಿ. ಇಲ್ಲಿ ಯಾವ ವ್ಯಸನಗಳು? ತನು, ಮನ, ಧನ, ವಿಶ್ವ, ಉತ್ಸಾಹ, ಸೇವಕ, ರಾಜ್ಯಗಳೆಂಬ 7 ವ್ಯಸನಗಳು. 7 ಆವರಣಗಳ ರಹಿತನೇ. ಇವು ಎಲ್ಲ ಆವರಣಗಳ ರಹಿತನೇ ಪರಮಾತ್ಮನೇ. ನೀ 7 ಅನ್ನುವಂಥದ್ದನ್ನ ಹೇಳ್ಕೊತ ಬಂದರ ಮುಂದ ತನು, ಮನ, ಬುದ್ಧಿ, ಚಿತ್ತ, ಅಹಂಕಾರ, ಜ್ಞಾತೃ, ಮಾಯಿ ಎಂಬ 7 ಆವರಣಗಳಿಂದ ರಹಿತನಾದವನೇ ಪರಮಾತ್ಮನೇ. ಇವು ನಿನಗ ಪರಮಾತ್ಮನಿಗೆ ಇವು ಯಾವ ಇಲ್ಲ. ಪರಮಾತ್ಮನಗ ತನು ಇಲ್ಲ, ಪರಮಾತ್ಮಗ ಮನ ಇಲ್ಲ, ಬುದ್ಧಿ ಇಲ್ಲ, ಚಿತ್ತು, ಅಹಂಕಾರ, ಜೀವ, ಜ್ಞಾತೃ, ಮಾಯಿ. ಭಗವಂತನಲ್ಲಿ ಇವು ಯಾವ ಮಾಯಿಗಳು ಇಲ್ಲ. ಅಂತ ಪರಮಾತ್ಮನೇ ನೀ 7. ಈ ದೇಹಾದಿ ಬುದ್ಧಿ ಹಿಡ್ಕೊಂಡು ತೋರುವ ನಾಮರೂಪಾತ್ಮಕಗಳಿಗೆ ಇವೆಲ್ಲ ತೋರ್ತಾವ. ಆದ್ರೆ ಪರಮಾತ್ಮ ಎಲ್ಲವನ್ನ ಅವನ ಆದಿಂದ ಕಾರ್ಯ ಮಾಡಿದ್ರು ಕೂಡ ಅವಂಗ ಆಕಾರ ಇಲ್ಲ, ನಿರಾಕಾರ ಪರಮಾತ್ಮ. ಅವಂಗ ಏನಿಲ್ಲಪ್ಪ ಅಂದ್ರ ಅವಯಗಳಿಲ್ಲದಂತ ಪರಮಾತ್ಮನೇ. ಅಂದ್ರೆ ಇಂದ್ರಿಯಗಳಿಲ್ಲ, ಅವಯಗಳಿಲ್ಲ, ತನು ಇಲ್ಲ, ಆದ್ರೂ ಎಲ್ಲಾ ಕಾರ್ಯವನ್ನು ಮಾಡ್ತಾನ ಅಂತ ಪರಮಾತ್ಮನೇ. 7 ತನು ಮನಗಳಿಂದ ನಿನ್ನನ್ನ ಭಜಿಸ್ತೇವೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಇವು 7. ಮತ್ತ ಇನ್ನ ಇಲ್ಲಿ 21 ಪ್ರಕಾರವಾದ ಸ್ವರಗಳಿಂದ ಇವು 7 ಸ್ವರಗಳು. ಅಂದ್ರೆ 21 ಸ್ವರ. ಇವು 7 ಸ್ವರಗಳಿಂದ 21 ಪದಗಳನ್ನ ಮಾಡಿ ಸ್ತುತಿ ಮಾಡ್ತಾರಂತ ಪರಮಾತ್ಮನ್ನ. ಅವು 7 ಯಾವಪ್ಪ ಅಂದ್ರ ಸ ರಿ ಗ ಮ ಪ ದ ನಿ ಎಂಬ ಸಪ್ತ ಸ್ವರಗಳು. ಮುಂದ ಮಂದ್ರ, ಮಧ್ಯ, ತಾರಂಗಳೆಂಬ ತ್ರಿವಿಧ ಪ್ರಕಾರವುಳ್ಳಾದ ಇವುಗಳನ್ನು ಕೂಡಿರಲು 21 ಪ್ರಕಾರವಾಗಿರುವ ಸ್ವರಾಳಯಮಯ ಸ್ವರಗಳಿಂದ ಪೂರ್ಣನಾದ ತಂತಿ 7 ತಂತಿಗಳಿಂದ ಯಶಿವ, ಶೋಭಿಸುವ, ವೀಣಾದಿ ಲೋಲ, ವೀಣೆ ಮೊದಲಾದಗಳಲ್ಲಿ ಪ್ರೇಮವುಳ್ಳಂತ ನಯನ ಉದಯದ ನೇತ್ರಗಳಿಂದ ಉದಯ ಆಗತಕ್ಕ 7 ನದಿಗಳು. ಗಂಗಾ, ಯಮನ, ಸರಸ್ವತಿ, ಕಾವೇರಿ ಮತ್ತು ಭೀಮ, ಕೃಷ್ಣ ಈ ಎಲ್ಲಾ 7 ನದಿಗಳಿಗೂ ಸೂಡಿದನೆ ಧರಿಸಿಕೊಂಡಂತ ಮಹಾಮಂತ್ರಗಳು 7. ಕೋಟಿ ಅರ್ಥಗಳನ್ನೇ 7 ಮಂತ್ರಗಳು 7 ನದಿಗಳು 7. ಈ ಎಲ್ಲಾ ನದಿಗಳಿಂದ ಎಲ್ಲರೂ ಕೂಡ ನಿನ್ನನ್ನು ಭಜಿಸ್ತಾರ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರ. ಇವು ನದಿಗಳು ಕೂಡ ನೀರ್ ಕಮ್ಮಾಗ್ತಾವ. ಕಮ್ಮಾದಾಗ ಮತ್ತೆ ಪರಮಾತ್ಮನ ಯಜ್ಞ ಮಾಡ್ತಾರ. ಜನರು ಯಜ್ಞ ಮಾಡುವುದರಿಂದ ಪರಮಾತ್ಮ ಮತ್ತೆ ಏನ್ ಮಾಡ್ತಾನ? ಮಳಿ ತರ್ತಾನ. ಮಳಿ ತರುವುದರಿಂದ ಆ ನದಿಗಳು ಹರಿತಾವ. ಅವರು ಕೂಡ ನಿನ್ನನ್ನು ಭಜಿಸ್ತಾರ ಅನ್ನುವಂಥದ್ದನ್ನ ಇಲ್ಲಿ ಪರಮಾತ್ಮನ ಎಲ್ಲರೂ ಭಜಿಸ್ತಾರ. ಅಂದ್ರ
ಎಲ್ಲವೂ ಪರಮಾತ್ಮನ ಆದಿಂದಾಗದಾವ ಅನ್ನುವಂಥದ್ದನ್ನ ಇಲ್ಲಿ ತಿಳ್ಸಾಕ. ಅಂತ ಪರಮಾತ್ಮ ನಿನ್ನ ಹೃದಯದೊಳಗದಾನ, ಅದಕ್ಕೆ ನೀನು ಭಜಿಸ ಅವನನ್ನ ಒಲಿಸಿಗೋ, ಪರಮಾತ್ಮನನ್ನ ಒಲಿಸಿಕೊಂಡೆ ಅಂದ್ರ ನೀನು ಪರಮಾತ್ಮನೇ ಆಗ್ತಿ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ತಾತ್ಪರ್ಯ ಇಟ್ಕೊಂಡು ಹೊಂಟದ. ಮುಂದ ಸ್ವರಗಳಿಂದ ಪೂರ್ಣವಾದ ತಂತಿ ಏಳು ತಂತಿಗಳಿಂದ ಯಶಿವ, ಶೋಭಿಸುವ, ವೀಣಾದಿ ಲೋಲ, ವೀಣಾ ಮೊದಲಾದಗಳಲ್ಲಿ ಪ್ರೇರಿಸುವಂತ ನಯನ ಉದಯದ ನೇತ್ರಗಳಿಂದ ಉದಯ ಆಗತಕ್ಕ 7 ನದಿಗಳು ಮತ್ತು 7 ಮಂತ್ರಗಳು, 7 ಕೋಟಿ ಮಹಾಮಂತ್ರಗಳದಾವಂತ. ಅದ್ರೊಳಗೆ 7 ಶ್ರೇಷ್ಠವಾದ ಮಂತ್ರಗಳುಳ್ಳವನೇ ಪರಮಾತ್ಮನೇ 7 ಅನ್ನುವಂಥದ್ದನ್ನ ಹೇಳ್ಕೊತ ಬಂದರ. ಮಂತ್ರಗಳೊಳಗೆ ಅರ್ಥ ರೂಪನಾದ ಎಲೆ ಪರಮಾತ್ಮನೇ 7 ಏಳೇಶು ಮತ್ತು 7 ನೇಮಗಳಿಂದ. ಯಾವ 7 ನೇಮಗಳು ಅಂದ್ರ ನಾವು ಹಿಂದೆ ಕೇಳ್ಕೊತ ಬಂದೇವಿ. ಅಂದ್ರ ಇಲ್ಲಿ ಪ್ರಾಣವಾಯುವನ್ನ ಹೆಂಗ ನಮ್ಮ ಹೃದಯದೊಳಗ ಹಿಡಿದಿಡಬೇಕು ಅನ್ನುವಂಥದ್ದನ್ನ ಹೆಂಗ ಕುಂಭಕ, ರೇಚಕ, ಪೂರ್ವಕ, ಉತ್ಕರ್ಷ, ಆಕರ್ಷ, ಶೂನ್ಯ, ಉತ್ಕಾಂತಿಗಳೆಂಬ 7 ಪ್ರಕಾರವಾದ 7 ಪ್ರಾಣಯಾಮಗಳಿಂದ, 7 ಕುಟಿಲದ 7 ಸುತ್ತಿನ ಭುಜಗಳಿಂದ, ಕುಂಡಲಿ ನಾಮಕ ಸರ್ಪನು 7 ಆಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಹತ, ವಿಶುದ್ಧಿ, ಅಗ್ನಿ, ಬ್ರಹ್ಮರಂಧ್ರ ಎಂಬ 7 ಚಕ್ರಗಳನ್ನು ತೋರುವ ಪ್ರಣವದ ಅಕಾರ, ಉಕಾರ, ಮಕಾರ, ನಕಾರ ಮೊದಲಾದಗೊಂಡ ಅಕಾರದವರಿಗೆ ಕಾಣಿಸತಕ್ಕ ಪ್ರಾಣಿಗಳು 7 ಭೇದವನ್ನು ಕಂಡು 7 ಪ್ರಕಾರವಾದ ಭೇದಗಳನ್ನು ನೋಡಿ 7 ಸುಜ್ಞಾನ ಭೂಮಿಕೆಗಳು ಸುಕಿಚ್ಚ, ಸುವಿಚಾರಿಣಿ, ತನುಮಾನಸ, ಸತ್ವಾಪತ್ತಿ, ಅಸಂಶಕ್ತಿ, ತೂರ್ಯ ಗಾಮಿನಿ ಎಂಬ 7 ಜ್ಞಾನ ಭೂಮಿಕೆಗಳು ಎಲ್ಲರೂ ಕೂಡ ನಿನ್ನ ಪರಮಾತ್ಮನನ್ನ ಇವನ್ನ ತಗೊಂಡು ಭಜಿಸ್ತಾರ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೋತ ಹೊಂಟಾರ. 17 ತತ್ವದ ತನುವನು, ಇದು ಶರೀರ, ಸೂಕ್ಷ್ಮ ಶರೀರ ಏನೈತಿ, ಸ್ಥೂಲ ಶರೀರ 25 ತತ್ವಗಳಿಂದ ಕೂಡಿದ್ರ ಇದು ಸೂಕ್ಷ್ಮ ಶರೀರ ಒಂದಿಷ್ಟು ಅವಿರ್ಭಾವವಾಗಿ ಸ್ವಪ್ನ ಅವಸ್ಥೆಯೊಳಗೆ 17 ತತ್ವಗಳನ್ನು ಒಳಗೊಂಡಂತ ಈ ಜೀವ ಕಾರ್ಯ ಮಾಡ್ತದ ಅನ್ನುವಂಥದ್ದನ್ನ 17 ತತ್ವದ ತನುವನು. 17 ತತ್ವ ಅಂದರೆ ಪಂಚ ಜ್ಞಾನೇಂದ್ರಿಯಗಳು, 5 ಪಂಚ ಕರ್ಮೇಂದ್ರಿಯಗಳು, ಪಂಚ ಪ್ರಾಣಗಳು 15 ಮತ್ತು ಮನ ಬುದ್ಧಿಗಳೆಂಬ 17 ತತ್ವಗಳ ಸ್ವರೂಪವಾದ ಸೂಕ್ಷ್ಮ ದೇಹವನ್ನು 7 ಅಂದ್ರೆ 7 ದೇಹವನ್ನು 7 ಜನ್ಮದ ಸ್ವರ್ಗಲೋಕ, ಚಂದ್ರಲೋಕ, ಮೇಘಾಮಂಡಲ, ಮಳೆ, ಧಾನ್ಯ, ವೀರ್ಯ, ತಾಯಿ ಗರ್ಭವೆಂಬ 7 ಜನ್ಮಗಳನ್ನು ಕಲುಷವನ್ನು, ದೋಷವನ್ನು ಜೈಪ ಗೆದೆಯತಕ್ಕಂತ ಯೋಗಿವರ ಶ್ರೇಷ್ಠವಾದ ಯೋಗಿಗಳು. ಅಂದ್ರೆ ಇವರೆಲ್ಲರೂ ಕೂಡ ಪರಮಾತ್ಮನನ್ನ ಭಜಿಸ್ತಾರ. 7 ಅನ್ನುವಂಥದ್ದನ್ನ 7 ಪರಮಾತ್ಮನೇ ಅಂತ ಒಂದು ಅರ್ಥ. ಈ 7 ಜನ ಕೂಡ ನಿನ್ನ ಪರಮಾತ್ಮನನ್ನ ಭಜಿಸ್ತಾರ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. 7 ತಾರಾಂಗದ 7 ಆಧಾರ ಮೊದಲುಗೊಂಡ ಬ್ರಹ್ಮರಂಧ್ರದವರೆಗೆ ಇರುವ 7 ಚಕ್ರಗಳು, ತುದಿಯಲ್ಲಿ ಕೇಳಿಸ್ತಕ್ಕಂತ ಸುನಾದಾತ್ಮ ಶ್ರೇಷ್ಠವಾದ ಓಂ ಎಂಬ ಪ್ರಣವ ರೂಪನಾದ ಪರಮಾತ್ಮನೇ 7 ಹೇಳುವಂತನಾಗು. ಮಲ, ಮಾಯಾಮಲ, ಕಾರ್ಮಿಕ ಮಲ, ಅಣುಮಲವೆಂಬ 3 ಮಲಗಳಿಂದ ಪಾಶ, ಮಲಪಾಶ, ಮಾಯಾಪಾಶ, ಕರ್ಮಪಾಶ, ಬಿಂದುಪಾಶ, ತ್ರಿರೋಧಾನ ಪಾತವೆಂಬ ಪಂಚಪಾಶಗಳಿಂದ 3ನೇ ಅತಿನಾದಂತವನೇ 7 ಹೇಳುವಂತವನಾಗು. ಮುನಿಕುಲ ವಂದನೆ, ಮುನಿಗಳಲ್ಲಿ ಸಮೂಹದಿಂದ ವಂದಿಸಲಿಕ್ಕೆ ಯೋಗ್ಯನಾದಂತ ಶಂಭುಲಿಂಗ ಪರಮಾತ್ಮನೇ ಸುಖೋತ್ಪತ್ತಿಗೆ ಕಾರಣಭೂತನಾದ, ಎಲ್ಲರಿಗೂ ಸುಖವ ಕೊಡುವುದಕ್ಕಾಗಿ, ಸುಖವ ಬೇಡುವುದಕ್ಕಾಗಿ ಆ ಪರಮಾತ್ಮ ಶಂಭುಲಿಂಗನನ್ನ ಎಲ್ಲರೂ ಭಜಿಸ್ತಾರ. ಎಲ್ಲವೂ ಆ ಪರಮಾತ್ಮನಲ್ಲಿ ಅದಾವು ಅನ್ನುವಂಥದ್ದನ್ನ ನಾವು ಕಂಡ್ಕೋಬೇಕು. ಬೆಳಕ ಮತ್ತು ನೀರ, ಗಾಳಿ ಮತ್ತು ಇರಾಕ ಅವಕಾಶ, ಇದು ಎಲ್ಲರೂ ಯಾರು ಕೊಟ್ಟಾರಪ್ಪ ಅಂದ್ರ ಆ ಪರಮಾತ್ಮನೇ ಕೊಟ್ಟಾನ. ಆ ಪರಮಾತ್ಮನ ಅವರು ಕೂಡ ಭಜಿಸಿ ಅವು ಯಾವ ಕಮ್ಮಿ ಆಗ್ಲಾರಂಗ ರಕ್ಷಣೆ ಮಾಡ್ತಾರ, ಅವರು ಕೂಡ ಭಜಿಸ್ತಾರ. ಹಂಗ ನಾವು ಕೂಡ ನಮ್ಮ ಹೃದಯದೊಳಗಿರುವ ಪರಮಾತ್ಮನನ್ನ ಭಜಿಸೋಣ ಅನ್ನುವಂಥದ್ದನ್ನ, ಶಿವನ ಕರುಣೆಯನ್ನು ಪಡೆಯಾಕ, ದೇವರ ಅದಾನ ಅನ್ನುವಂಥದ್ದನ್ನ ನಂಬಿಕೆ ಭಾವ ಬರಾಕ
ನಮ್ಮಲ್ಲಿರುವಂತ ಶಿವನನ್ನ ಕಾಣಾಕ ಇವು ಎಲ್ಲವೂ ಮೆಟ್ಟಲ ದಾರಿಗಳನ್ನ ಹೇಳ್ಕೋತ ಹೊಂಟಾರ. ಅಂತ ದೇವತೆಗಳನ್ನು ಭಜಿಸ್ತಾರ. ಇವು ಎಲ್ಲಾ ಸಮುದ್ರಗಳಾಗ್ಲಿ, ಬೆಳಕ ಸೂರ್ಯ ಆಗಲಿ ಎಲ್ಲರೂ ನಿನ್ನ ಭಜಿಸ್ತಾರ ಪರಮಾತ್ಮನಂದ್ರ ನೀನು ಯಾಕೆ ಭಜಿಸಾಕ ಒಲ್ಲೆಪ್ಪ, ನೀನು ಯಾಕೆ ಜ್ಞಾನವನ್ನು ಪಡ್ಕೊಂಡು ಮುಕ್ತನಾಗಕ್ ಒಲ್ಲೆಪ್ಪ ಅನ್ನುವಂಥದ್ದನ್ನ ಇಲ್ಲಿ ಈ ಜೀವಕ್ಕ ಶಿವನ ಕರುಣೆಯನ್ನು ಪಡ್ಕೋರಿ ಅನ್ನುವಂಥದ್ದನ್ನ ಈ ಜೀವ ಇದು ಅಹಂಕಾರಿಯಾಗಿ ಈ ದೇವರ ಜ್ಞಾನ ಇಲ್ಲ, ಪರಮಾತ್ಮನ ನೆನವು ಇಲ್ಲ, ತಾನು ಅಹಂಕಾರದಿಂದ ನಾ ಮಾಡೀನಿ ಅಂತೇಳಿ ಅಜ್ಞಾನದಿಂದ ಸಾಯು ಜನರಿಗೆ ಇದನ್ನ ಪರಮಾತ್ಮನ ಕರುಣೆ ಪಡ್ಕೋರಿ. ಇಷ್ಟೆಲ್ಲಾ ಅಂತವ್ರು ದೇವತೆಗಳನ್ನ ಭಜಿಸ್ತಾರ. ಸೂರ್ಯ, ಚಂದ್ರ, ನಕ್ಷತ್ರ ಆದಿ ತಾರಾಮಂಡಲನು ಕೂಡ ಭಗವಂತನನ್ನ ಭಜಿಸ್ತಾರ. ಭಜಿಸಿ ಅವರಿಂದ ಫಲ ತಗೊಂಡು ನಮ್ಗೆಲ್ಲರಿಗೂ ಕೂಡ ರಕ್ಷಣೆ ಕೊಡ್ತಾರ. ಇದನ್ನ ಯಾರ ಫಲ ಅಂದ್ರ ಆ ಪರಮಾತ್ಮನ ಶಕ್ತಿ ಅನ್ನುವಂಥದ್ದನ್ನ ತೋರ್ಸಕ ಈ ಎಲ್ಲಾ ಏಳು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೋತ ಬಂದಾರ. ಅಗ್ನಿ, ಸೂರ್ಯ, ಚಂದ್ರ ಎಂಬ 3 ನೇತ್ರಗಳುಳ್ಳಂತ 7 ಅವಸ್ಥೆಗಳು, 7 ಧಾತುಗಳು, 7 ವ್ಯಸನಗಳು, 7 ಆವರಣದಿಂದ ರಹಿತನಾದಂತ ಮತ್ತು 21 ಸ್ವರಗಳಿಂದ ಪೂರ್ಣ ತುಂಬಿದ 7 ತಂತಿಗಳಿಂದ ಯುಕ್ತವಾದ ವೀಣೆ ಮೊದಲಾದಗಳಲ್ಲಿ ಪ್ರೇಮವುಳ್ಳಂತ ನೇತ್ರಗಳಿಂದ ಹರಿತಕ್ಕ 7 ನದಿಗಳನ್ನು ಧಾರಣೆ ಮಾಡಿಕೊಂಡು 7 ಕೋಟಿ ಮಹಾಮಂತ್ರಗಳಿಗೆ ಅರ್ಥನೂಪನಾದಂತ ಏ ಪರಮಾತ್ಮನೇ ಹೇಳುವಂತವನಾಗು. ಸ್ತೋತ್ರ ಮಾಡುವಂತ ಪರಮಾತ್ಮನನ್ನು ಎಬ್ಬಿಸುವಂತರಾದರು. ಎಲ್ಲರೂ ಕೂಡ ಸ್ತೋತ್ರ ಮಾಡಿ ಆ ಪರಮಾತ್ಮನ ಯೋಗ ನಿದ್ರೆಯಿಂದ ಎಬ್ಬಿಸುವಂತರಾದರು ಅನ್ನುವಂಥದ್ದನ್ನ ಹೇಳ್ತಾರ. ಮುಂದ ಒಂದೇ ಕೊನೆ ಮಾಡಿ ಇವತ್ತು ಮುಗಿಸಿಬಿಡೋಣ. ಅಂದ್ರ ದಿನ ಒಂದೊಂದು ಪದ್ಯ, 2 ದಿವಸಕ್ಕೆ ಒಂದೊಂದು ಪದ್ಯವನ್ನ ಹೇಳಿ ಮುಂದಕ್ಕೆ ಹೋಗೋಣ ಅನ್ನುವಂಥದ್ದನ್ನ ತಮ್ಮಲ್ಲಿ ತಿಳಿಸಿ, ಮತ್ತು 7 ಪ್ರಕಾರವಾದ ಪ್ರಾಣಾಯಾಮಗಳಿಂದ 7 ಸುತ್ತಿನ ಕುಂಡಲಿ ನಾಮಕ ಸರ್ಪವನ್ನು 7 ಚಕ್ರಗಳಿಂದ ಕಾಣಿಸತಕ್ಕ ಪ್ರಣವಗಳ 7 ಪ್ರಕಾರವಾದ ಭೇದಗಳನ್ನು ನೋಡಿ 7 ಜ್ಞಾನ ಭೂಮಿಕೆಗಳು ಸಿದ್ಧಿಸುತ್ತಿರಲು 17 ತತ್ವದ ಸೂಕ್ಷ್ಮ ದೇಹವನ್ನು 7 ಜನ್ಮದ ದೋಷಗಳನ್ನು ಗೆದೆಯತಕ್ಕ ಶ್ರೇಷ್ಠನಾದ ಯೋಗಿಗಳ ಆಧಾರವೇ ಮೊದಲುಗೊಂಡು ಬ್ರಹ್ಮರಂಧ್ರವರೆಗೆ ಇರುವ 7 ಚಕ್ರಗಳು ತುದಿಯಲ್ಲಿ ಕೇಳಿಸುವಂತ ಶ್ರೇಷ್ಠವಾದ ಓಂ ಎಂಬ ಪ್ರಣವನಾದ ರೂಪನಾದಂತ ಮತ್ತು ಮಾಯಾ ಕಾರ್ಮಿಕ ಅಣು ಎಂಬ 3 ಮಲಗಳಿಂದಲೂ ಪಂಚಪಾಶಗಳಿಂದ ರಹಿತನಾದಂತ ಮುನಿಗಳ ಸಮೂಹದಿಂದ ವಂದಿಸಿಕೊಳ್ಳುವುದಕ್ಕೆ ಯೋಗ್ಯನಾದಂತ ಸುಖೋತ್ಪತ್ತಿಗೆ ಕಾರಣಭೂತನಾದ ಪರಮಾತ್ಮನನ್ನು ನೀನು ಹೇಳುವಂತನಾಗೆಂದು ಪರಮಾತ್ಮನನ್ನು ಸ್ತುತಿಸುತ್ತಾ ಯೋಗ ನಿದ್ರೆಯಿಂದ ಎಬ್ಬಿಸುವಂತರಾದರು ಅನ್ನುವಂಥದ್ದನ್ನ ಹೇಳ್ಕೊತ ಬಂದರ. ಇನ್ನು ಹಿಂಗ ಪರಮಾತ್ಮನನ್ನ ನಮ್ಮಲ್ಲಿರುವಂತ ಪರಮಾತ್ಮ ನಮ್ಮಲ್ಲಿ ಅದಾನ. ಆ ಪರಮಾತ್ಮ ನಮಗ್ ಗುರ್ತಿಲ್ಲರ್ಕ ಅಂತ ಎಲ್ಲಾ ದೇವತೆಗಳು, ನದಿಗಳು, ಪರ್ವತಗಳು, ಜ್ಞಾನಿಗಳು, ಸಂತರು ಕೂಡ ಆ ಪರಮಾತ್ಮನನ್ನ ಭಜಿಸ್ತಾರ. ಅದಕ್ಕೆ ಜೀವನೇ ಏ ಅಜ್ಞಾನಿಯೇ ಮುಂದೆ ಬರ್ತದ. ನಿನ್ನೊಳಗಿರುವಂತ ಪರಮಾತ್ಮನನ್ನ ಭಜಿಸಿ ಸುಖದಿಂದ ನೀನು ಬದುಕು, ಸುಖದಿಂದ ಜ್ಞಾನವನ್ನು ಮಾಡಿಕೊಂಡು ಮುಕ್ತನಾಗು, ನಿನ್ನ ಬದುಕನ್ನು ಸುಂದರವಾಗಿ ಕಳಿ ಅನ್ನುವಂಥದ್ದನ್ನ ಅನೇಕ ರೀತಿಗಳಿಂದ ಆ ಪರಮಾತ್ಮನನ್ನ ಭಜಿಸ್ತಾರ. ನೀನು ಕೂಡ ಏಳು, ನಿನ್ನ ಅಜ್ಞಾನದಿಂದ ಎದ್ದು ಹೊರಗೆ ಬಂದು ಆ ಪರಮಾತ್ಮನನ್ನ ಭಜಿಸು ಅನ್ನುವಂಥದ್ದನ್ನ ಇಲ್ಲಿ ತಿಳಿಸುವಂತದ ಬಂದದ. ಅಂತ ಪರಮಾತ್ಮನನ್ನ ನೀವು ಈ ನಿಮಿತ್ತವಾಗಿ, ಶಿವರಾತ್ರಿ ನಿಮಿತ್ತವಾಗಿ ಎಲ್ಲರೂ ಕೂಡ ಪರಮಾತ್ಮನನ್ನ ಭಜಿಸೇವಿ. ಎಲ್ಲರಿಗೂ ಪರಮಾತ್ಮ ಹಿಂಗದಾನ, ಇಂತ ಎಲ್ಲವ ಒಳಗೊಂಡು ಅವ ಕಾರ್ಯ ಮಾಡ್ತಾನ. ಹೆಂಗ ಕಾರ್ಯ ಮಾಡ್ತಾನಂದ್ರ ಕಣ್ಣಿಗೆ ಕಾಣದಂತೆ ಮತ್ತು ಯಾವ ಇಂದ್ರಿಯಗಳಿಂದ ತಿಳಿಯಕ್ಕ ಬಾರದಂತೆ ಆ ಪರಮಾತ್ಮ ಎಲ್ಲವೂ ಕಾರ್ಯ ಮಾಡ್ತಾನ ಅನ್ನುವಂಥದ್ದನ್ನ ಏಳು ತಳಗಿನ 7 ಲೋಕ, ಮ್ಯಾಗಿನ 7 ಲೋಕದವಂತ ಅವನ ಆಧೀನದೊಳಗ ಇವೆಲ್ಲದಕ್ಕೂ ಕೂಡ ಅವನೇ ಆಧಾರ ಅದಾನ. ಆ ಆಧಾರ ತಗೊಂಡವು ಎಲ್ಲ ಕಾರ್ಯ ಮಾಡ್ತಾವು. ಅಂತ ಪರಮಾತ್ಮ ನಿನ್ನ ಹೃದಯದೊಳಗನು ಅದಾನ, ನಿನ್ನಲ್ಲಿ ಅದಾನ. ಅವನನ್ನ ನೀನು ಭಜಿಸಿ ಈ ಭವದಿಂದ ಪಾರಾಗು, ಈ ಅಜ್ಞಾನದಿಂದ ಈ ಜೀವ ಭಾವವನ್ನ ನಷ್ಟ ಮಾಡಿಕೊಂಡು ಮೋಕ್ಷವನ್ನು ಪಡಿ. ಮತ್ತು ಈ ಸರ್ವ ದುಃಖಕ್ಕೆ ಕಾರಣ ಯಾವುದು ಅಂದ್ರೆ ಅಜ್ಞಾನ. ಈ ಅಜ್ಞಾನದಿಂದ ಪಾರಾಗಿ ಸರ್ವ ದುಃಖಕ್ಕೆ ಮೂಲ ಯಾವುದಪ್ಪ ಅಂದ್ರ ಆ ಪರಮಾತ್ಮನ ನಾಮ. ಸರ್ವ ದುಃಖಗಳ ನಿವೃತ್ತಿಯಾಗಿ ನಿನಗೆ ಏನಾದ್ರೂ ಶ್ರೇಷ್ಠತೆ ಬರಬೇಕಂದ್ರ
ಆ ಪರಮಾನಂದ ಪ್ರಾಪ್ತಿನೂ ನಿನಗ ಆಗ್ತದ. ಈ ಜೀವನೇ ಏಳು, ಅಜ್ಞಾನದಿಂದ ಏಳು, ಏಳು ದೇವತೆಗಳು ಕೂಡ ನಿನ್ನನ್ನ ಭಜಿಸ್ತಾರ ಅನ್ನುವಂಥದ್ದನ್ನ ಇಲ್ಲಿ ಎರಡನೇ ಪದ್ಯವನ್ನ ಏಳು ಏಳು ಅನ್ಕೋತ ಹೇಳ್ಕೊತ ಬಂದಾರ. ಎರಡು ಅರ್ಥದಿಂದ ನಾವು ತಿಳ್ಕೊಂಡೇವಂದ್ರ ಇದು ಮತ್ತಿಷ್ಟು ನಮ್ಮ ಅನುಭವಕ್ಕೆ ಬರ್ತದ ಅನ್ನುವಂಥದ್ದನ್ನ, ಪರಮಾತ್ಮ ನಮ್ಮಲ್ಲೇ ಅದಾನ. ಅವನ ಜ್ಞಾನವನ್ನು ಪಡ್ಕೊಳ್ಳೋದಂದ್ರೆ ಏಳುದಂದ್ರೆ ಅಜ್ಞಾನದಿಂದ ಎದ್ದು ಹೊರಗೆ ಬರೋದು, ಜ್ಞಾನದ ಕಡೆ ಬರೋದು. ತಮಶೋಮ ಜ್ಯೋತಿರ್ಗಮಯ ಅಂದ್ರ ತಮ ಅಂದ್ರ ಅಜ್ಞಾನ ಕತ್ತಲಿನಿಂದ ಬೆಳಕಿನ ಕಡೆಗೆ ಬರೋಣ, ಮತ್ತು ಮೃತ್ಯುವಿನಿಂದ ಅಮೃತದ ಕಡೆಗೆ. ಈ ಹುಟ್ಟು ಸಾವುದಿಂದ ಏನ ನಾವು ಹುಟ್ಟೇವಿ ಅಂದ್ರೆ ಸಾಯ್ತೇವೆ ಅಂತ ನಮಗ್ ಭಯ ಅದಲ್ಲ, ಆ ಭಯದಿಂದ ಹೊರಗೆ ಬರೋಣ. ನಾನು ಹುಟ್ಟದವನು ಅಲ್ಲ, ನಾನು ಸಾಯವನು ಅಲ್ಲ, ಹುಟ್ಟಿದ್ದು ಶರೀರ, ಸಾಯುವುದು ಶರೀರ. ನಾನು ಹುಟ್ಟು ಸಾವು ನನಗಿಲ್ಲ. ನಾನು ಅಮೃತದ ಕಡೆಗೆ ಅಂದ್ರ ಅಜ್ಞಾನದಿಂದ ಹೆಂಗ ಬೆಳಕಿನೆಡೆಗೆ, ಸಾವುದಿಂದ ಮೃತ್ಯುದಿಂದ ಅಮೃತದ ಕಡೆಗೆ, ಸಾವು ಇಲ್ಲದ ಕಡೆಗೆ, ಕತ್ತಲಿನಿಂದ ಬೆಳಕಿನೆಡೆಗೆ ಬರೋಣ ಅನ್ನುವಂಥದ್ದನ್ನ ಒಂದು ಉಪನಿಷತ್ತಿನೊಳಗಿರುವ ಮಂತ್ರದಿಂದ ನಾವು ಇವತ್ತನ್ನ ಕಂಡುಕೊಂಡು ಬಂದೀವಿ. ಈ ಎರಡನೇ ಪದ್ಯವನ್ನ, ಅಂತ ಪದ್ಯವನ್ನ ನಾವು ನೀವು ಆದಷ್ಟು ನಮ್ಮ ಅಜ್ಞಾನದಿಂದ ಕತ್ತಲಿಂದ ಬೆಳಕಿನೆಡೆಗೆ ಬರೋಣ. ಪರಮಾತ್ಮನೇ ಇದಕ್ಕೆ ಪ್ರಕಾಶನೂ ಕೂಡ ನನ್ನೊಳಗಿರುವಂತ ಆ ಪರಮಾತ್ಮನ ಪ್ರಕಾಶ. ಅಜ್ಞಾನದಿಂದ ಅಂದ್ರ ದೇಹ ನಾನಾದೆ ಎಂಬ ಅಹಂಕಾರದಿಂದ ಬಿಟ್ಟು ಆತ್ಮನ ಕಡೆ ನನ್ನೊಳಗಿರುವಂತ ಚೇತನೆ ಎಲ್ಲದಕ್ಕೂ ಅಧಿಷ್ಠಾನ. ಆ ಚೇತನೆ ಅದಾನ, ಆ ಪರಮಾತ್ಮನೇ ಅದಾನ. ಆ ಪರಮಾತ್ಮನನ್ನ ಭಜಿಸೋಣ. ಮತ್ತು ಇನ್ನೊಂದು, ನಮಗ ಸಾವಿನ ಭಯ, ಆ ಸಾವಿನ ಭಯ, ಎಲ್ಲಕ್ಕಿಂತ ಭಯ ಸಾವಿನ ಭಯ. ನಮ್ಮ 3 ಭಯ ಹೇಳ್ಕೊತ ಬಂದೇವಿ. ಹಸುವಿನ ಭಯ, ಹೆಂಗ್ ಮಾಡ್ಲಿ ಊಟಲಿಕ್ಕಂದಂತ ಎಲ್ಲರಿಗೂ ಭಯ. ನಾಳಿನ ಭಯ, ನಾಳೆ ಏನಕ್ಕದು ಹೆಂಗ್ ಅಕ್ಕದು, ನಾಳೆಗೆ ಇರ್ತೀನೋ ಸಾಯ್ತೀನೋ ಅದು ಒಂದು ಭಯ. ಮತ್ತು ಕೊನೆಗೆ ಸಾವು ಎಂಬ ಭಯ ಬಂದಾಗ, ನಾವು ಶಯನವಾದಾಗ, ಮಲಗಿದಾಗ, ಇವತ್ತು ಯಮದೂತರು ಬಂದಾಗ ನನ್ನನ್ನು ಎಳ್ಕೊಂಡು ಹೊಕ್ಕಾರ, ಮತ್ತ ನಾ ಮನಿ ಬಿಟ್ಟು ಹೋದಾಗ ಮನಿಗೆ ಹೊಳ್ಳಿ ಬರ್ತೀನೋ ಇಲ್ಲೋ ಅನ್ನುವಂತ ಸಾವಿನ ಭಯ. ಇಂಥ ಭಯದಿಂದ ಪಾರಾಗ್ಬೇಕಂದ್ರ ಆ ಪರಮಾತ್ಮನನ್ನ ಭಜಿಸಿದ್ರ ಈ ಭಯ ನಿನ್ನಿಂದ ಹೊರಟು ಹೋಗ್ತಾವು, ನೀನು ಅಮೃತದ ಕಡೆ ಹೋಗ್ತಿ ಅನ್ನುವಂಥದ್ದನ್ನ ಈ ಪದ್ಯದೊಳಗ 7 ದಿನದ ಉದಯ ಕಾಲದೊಳ ಎಚ್ಚರಿಕೆ ಗುರುಮೂರ್ತಿಗಳನ್ನನ್ನುವಂಥದ್ದನ್ನ ಇಲ್ಲಿ ಪದ್ಯವನ್ನು ಹೇಳ್ಕೊಳ್ತಾ ಬಂದಾರ. ಅದಲ್ಲದೆ ಅನೇಕ ಇವತ್ತ ನಮಗ್ ಗುರುತಿಲ್ಲಾರ್ದು ಅಂತ ಸಮುದ್ರಗಳು, ಲೋಕಗಳು, ಪಾತಾಳ ಲೋಕಗಳು ಎಲ್ಲವನ್ನೂ ಹೇಳ್ಕೊಂಡು ಬಂದಾರ. ಇದನ್ನ ನಾವು ನೀವು ಇನ್ನಿಷ್ಟು 7 ದಿನದ ಉದಯದ ಗಾನ ಮೂರ್ತಿಗಳ 7 ನಡೆಯುತ್ತಿರುವ ಮರುವ ಪೂರ್ವಗಳ ಭವನೀಗಿ 20 ಉಪಚಾರವನ್ನು ಮಾಡಿ ಏಳಿಸಿದ ಗಣೇಶನೇ ಅಂದ್ರ ಪಾರ್ವತಿಯ ಒಡೆಯನೇ, ಪಾರ್ವತಿಯ ರಮಣನೇ ಎನ್ನುವಂಥದನ್ನ, ರಮಣ ಅಂದ್ರ ಪರಮಾತ್ಮನೇ, ಹೇಳಿ ನಮ್ಮನ್ನ ಅಜ್ಞಾನದಿಂದ ಹೊರಗೆ ತೆಗೆದುಕೊಂಡು ಬಾ ಅನ್ನುವಂಥದ್ದನ್ನ ಇಲ್ಲಿ ಪ್ರಾರ್ಥಿಸೋಣ ಅನ್ನುವಂಥದ್ದನ್ನ ತಿಳಿಸಿ, ಇವತ್ತ ಏನೋ ಹೇಳುದ್ರ ಹೆಚ್ಚು ಕಮ್ಮು ಆಗ್ತಿರ್ತಾವ. ತಾವೆಲ್ಲರೂ ಕೂಡ ನಮ್ಗೆ ಸಹಕಾರ ಕೊಡ್ತೀರಿ ಅನ್ನುವಂತ ಭಾವನೆ ಇಟ್ಟುಕೊಂಡು ತಪ್ಪುನು ಆಗ್ತಾವು, ಹೆಚ್ಚು ಕಮ್ಮನು ಆಗ್ತಾವು. ತಾವೆಲ್ಲರೂ ನನ್ನನ್ನು ಸಹಕಾರ ಕೊಡ್ತೀರಿ ಅನ್ನುವಂಥದ್ದನ್ನ ತಮ್ಮೆಲ್ಲರಲ್ಲಿ ಪ್ರಾರ್ಥಿಸಿ, ಇವತ್ತಿನ ಸತ್ಸಂಗಕ್ಕೆ ಭಾಗಿಯಾದಂತ ತಮ್ಮೆಲ್ಲರಿಗೂ ಕೂಡ ವಂದಿಸಿ ಸತ್ಸಂಗ ಎಲ್ಲರಿಗೂ ಶರಣಾರ್ಥಿಗಳು. ಓಂ ನಮಃ ಶಿವಾಯ.